ಜಾವದಲ್ಲಿ ಅಬ್ರಹಾಮನು ತೆಗೆದುಕೊಂಡಂತ ತೀರ್ಮಾನ ಏನೆಂದು ಹೇಳುವಾಗ ಅವನು ದೇವರನ್ನ ಗೌರವಿಸಿದನು. Today, the first thing that we learn is Abraham respected and honored the word of the Lord. ಆಗಿರೋದ್ರಿಂದ ಪ್ರಿಯ ವಿಶ್ವಾಸಿಗಳೇ, ಈ ಬೆಳಗಿನ ಜಾವದಲ್ಲಿ ಯೇಸು ಸ್ವಾಮಿ ನನ್ನನ್ನು ನಿಮ್ಮನ್ನು ಕರೆದಿದ್ದಾನೆ. In that case, my dear brothers and sisters, the same God has called you and me today. ಆಗಿರೋದಾದ್ರೆ ನಮ್ಮ ಆತ್ಮಿಕ ಜೀವಿತದಲ್ಲಿ ನಾವು ಅಭಿವೃದ್ಧಿಯನ್ನ ಹೊಂದಬೇಕಾದರೆ, Therefore, if we have to be blessed in all things like Abraham, ನಾನು ನೀನು ದೇವರ ಆಜ್ಞೆಗೆ ವಿಧೇಯರಾಗಬೇಕು. you and me will have to be completely obedient to the word of the Lord. ಯಾವಾಗ ದೇವರ ಮಾತಿಗೆ ನಾವು ವಿಧೇಯರಾಗ್ತೇವೆ ಆವಾಗ ಮಾತ್ರವೇ ದೇವರು ನಮ್ಮ ಜೀವಿತಗಳಲ್ಲಿ ಆತನು ನಮ್ಮನ್ನು ಉನ್ನತ ಸ್ಥಾನಕ್ಕೆ ಏರಿಸುವಂತನಾಗಿದ್ದಾನೆ. Only and only when you are completely obedient to the word of the Lord will the Lord be willing to bless you in all things. ಓಕೆ, ಈ ಸಮಯದಲ್ಲಿ ದೇವರ ವಾಕ್ಯದಲ್ಲಿ ಅನೇಕ ಸಂಗತಿಗಳನ್ನ ಕಲಿತಾ ಬರೋಣ. Today let us learn many things from under the word of the Lord. ದಯಮಾಡಿ ಈ ಸಮಯದಲ್ಲಿ ಆದಿಕಾಂಡ ಪುಸ್ತಕ 24ನೇ ಅಧ್ಯಾಯದ 1ನೇ ವಾಕ್ಯವನ್ನು ದಯಮಾಡಿ ಓದಿಕೊಳ್ಳುವಂತರಾಗಿರೋಣ. Let's turn to the first verse of the 24th chapter of the first book of the Bible, Genesis. ಸಾರಿ 24ನೇ ಅಧ್ಯಾಯದ 1ನೇ ವಾಕ್ಯ. ಸಾಕು. ಈ ವಾಕ್ಯ ಭಾಗದಲ್ಲಿ ಗಮನಿಸಬೇಕಾದರೆ ಅಬ್ರಹಾಮನು ಬಹಳ ವೃದ್ಧನಾದನು, ಯೆಹೋವನು ಅವನನ್ನು ಸಕಲ ವಿಷಯದಲ್ಲಿ ಅಭಿವೃದ್ಧಿಪಡಿಸಿದನು. We see here in the first verse that Abraham was old, well advanced in age, but the Lord had blessed Abraham in all things. ಹಾಗಾದರೆ ಈ ಬೆಳಗಿನ ಜಾವದಲ್ಲಿ ಅಬ್ರಹಾಮನ ಕುರಿತು ಕಲಿಯುವಂತಹ ಸಂಗತಿಯನ್ನು ಹೇಳುವಾಗ ಅಬ್ರಹಾಮನು ಸಕಲ ವಿಷಯದಲ್ಲಿ ಆತನ ಅಭಿವೃದ್ಧಿಯನ್ನ ಹೊಂದಿದನು ಎಂಬುದಾಗಿ. Today when we look at the life of Abraham, we learn that in many things he was blessed by the Lord. ಹಾಗಾದರೆ ಅಬ್ರಹಾಮನು ಈ ವಾಕ್ಯದ ಅಡಿಯಲ್ಲಿ ಆತನು ಅಭಿವೃದ್ಧಿಯಾಗಬೇಕಾದರೆ ತೆಗೆದುಕೊಂಡಂತ ತೀರ್ಮಾನಗಳು, what were the decisions that Abraham took in order to be blessed in such a way? ಅದನ್ನ ಈ ಸತ್ಯವೇದಿಂದ ನಾವು ಇದನ್ನ ಧ್ಯಾನ ಮಾಡ್ತಾ That is what we shall learn today. ಓಕೆ, ಮೊದಲದಾಗಿ ನೋಡುವಾಗ ಅಬ್ರಹಾಮನು ತೆಗೆದುಕೊಂಡಂತ ಮೊದಲನೇ ತೀರ್ಮಾನ ಏನೆಂಬುದಾಗಿ ಹೇಳುವಾಗ, the first decision that Abraham took, ಅಬ್ರಹಾಮನು ದೇವರ ಆಜ್ಞೆಗೆ ವಿಧೇಯನಾದನು. Abraham was obedient to the word of the Lord. ದೇವರ ವಾಕ್ಯದ ನೋಡುವಂತರಾಗಿರೋಣ. Let us look at the scriptures. ಆದಿಕಾಂಡ ಪುಸ್ತಕ Genesis 12ನೇ ಅಧ್ಯಾಯದ chapter 12 1ರಿಂದ 4 ವಾಕ್ಯನ ದಯಮಾಡಿ 1 to 4. ಓದೋಣ. ಸಾಕು. ಇಲ್ಲಿ 1ರಿಂದ 3 ವಾಕ್ಯಗಳಲ್ಲಿ ನಾವು ಗಮನಿಸಬೇಕಾದಂತ ಸಂಗತಿ, Now when we observe verses 1 to 3, ನೋಡುವಾಗ ದೇವರು ಅಬ್ರಹಾಮನ ಕರೆದನು. we see that the Lord called Abraham. ಅಬ್ರಹಾಮನ ಕರೆದ ನಂತರ ದೇವರ ವಾಕ್ಯ ಹೇಳುವಂತದ್ದು, ಅಬ್ರಹಾಮನೇ ನಿನ್ನ ಸ್ವದೇಶವನ್ನು ನಿನ್ನ ಬಂಧು ಬಳಗವನ್ನ ಬಿಟ್ಟು ನೀನು ಹೋಗು ಎಂಬುದಾಗಿ. Now the Lord said to Abraham, get out of your country, get out of your family and from your father's house. ಹಾಗಾದರೆ ಇಲ್ಲಿ ಅಬ್ರಹಾಮನ ತೀರ್ಮಾನವನ್ನ ಒಂದು ಕ್ಷಣ ನಾವು ಗಮನಿಸೋಣ. Now let us observe the decisions that Abraham took. ದೇವರು ಅಬ್ರಹಾಮನ ಕರೆದನು. God called Abraham. ಅಬ್ರಹಾಮನು ದೇವರ ಸ್ವರಕ್ಕೆ ಕಿವಿಗೊಟ್ಟನು. Abraham listened to the voice of the Lord. ಆದ ನಂತರ After that, ದೇವರು God ಅಬ್ರಹಾಮನನ್ನ ನಿನ್ನ ಸ್ವದೇಶವನ್ನ ನಿನ್ನ ಬಂಧು ಬಳಗವನ್ನ ನೀನು ಬಿಟ್ಟು ಹೋಗು ಎಂಬುದಾಗಿ ಆತನ ಹೇಳ್ತಾ ಇದ್ದಾನೆ. God asked Abraham to leave his country, his family and his father's household. ಹಾಗಾದರೆ ಈ ಬೆಳಗಿನ ಜಾವದಲ್ಲಿ ಅಬ್ರಹಾಮನು ತೆಗೆದುಕೊಂಡಂತ ತೀರ್ಮಾನ ಏನೆಂದು ಹೇಳುವಾಗ ಅವನು ದೇವರನ್ನ ಗೌರವಿಸಿದನು. Today the first thing that we learn is Abraham respected and honored the word of the Lord. ಹಾಗಾದರೆ ಪ್ರಿಯ ವಿಶ್ವಾಸಿಗಳೇ, ಈ ಬೆಳಗಿನ ಜಾವದಲ್ಲಿ
ಯೇಸು ಸ್ವಾಮಿ ನನ್ನನ್ನು ನಿಮ್ಮನ್ನು ಕರೆದಿದ್ದಾನೆ. In that case, my dear brothers and sisters, the same God has called you and me today. ಆಗಿರೋದಾದ್ರೆ ನಮ್ಮ ಆತ್ಮಿಕ ಜೀವಿತದಲ್ಲಿ ನಾವು ಅಭಿವೃದ್ಧಿಯನ್ನ ಹೊಂದಬೇಕಾದರೆ, Therefore, if you have to be blessed in all things like Abraham, ನಾನು ನೀನು ದೇವರ ಆಜ್ಞೆಗೆ ವಿಧೇಯರಾಗಬೇಕು. you and me will have to be completely obedient to the word of the Lord. ಯಾವಾಗ ದೇವರ ಮಾತಿಗೆ ನಾವು ವಿಧೇಯರಾಗ್ತೇವೆ ಆವಾಗ ಮಾತ್ರವೇ ದೇವರು ನಮ್ಮ ಜೀವಿತಗಳಲ್ಲಿ ಆತನು ನಮ್ಮನ್ನು ಉನ್ನತ ಸ್ಥಾನಕ್ಕೆ ಏರಿಸುವಂತನಾಗಿದ್ದಾನೆ. Only and only when you are completely obedient to the word of the Lord will the Lord be willing to bless you in all things. ಇಲ್ಲಿ ಅಬ್ರಹಾಮನು ತೆಗೆದುಕೊಂಡ ತೀರ್ಮಾನ ಅದು ಬಹಳ ಶ್ರೇಷ್ಠವಾಗಿತ್ತು. The decision that Abraham took was very great in the Lord's eyes. ಹಾಗಾದ್ರೆ ವಿಶ್ವಾಸಿಗಳಾಗಿ ದೇವರ ಮಕ್ಕಳಾಗಿ ನಾನು ನೀನು ಯಾವ ತೀರ್ಮಾನವನ್ನು ತೆಗೆದುಕೊಳ್ತಾ ಇದ್ದೇವೆ? As believers and the children of God, what are the decisions that you and I are taking today? ಹಾಗಾದ್ರೆ ಇಲ್ಲಿ ಅಬ್ರಹಾಮನು ತೆಗೆದುಕೊಂಡ ತೀರ್ಮಾನವನ್ನ ಇದು ನಾನು ನೀವು ತೆಗೆದುಕೊಳ್ತಾ ಇದ್ದೇವಾ? The decision that Abraham took, are we taking that decision today? ಅಬ್ರಹಾಮನು ದೇವರ ಆಜ್ಞೆಗೆ ವಿಧೇಯನಾದನು. Abraham was completely obedient to the word of the Lord. ಅದರ ಮೂಲಕವಾಗಿ ಅಬ್ರಹಾಮನಿಗೆ ಎಲ್ಲಾ ರೀತಿಯ ಸಕಲ ಆಶೀರ್ವಾದದಲ್ಲಿ ಅವನ ಅಭಿವೃದ್ಧಿಯನ್ನ ಹೊಂದಿದನು. That is why in all things the Lord blessed Abraham, and Abraham was blessed in everything. ಹಾಗಾದ್ರೆ ಈ ಬೆಳಗಿನ ಜಾವದಲ್ಲಿ ಅಬ್ರಹಾಮನು ಅಭಿವೃದ್ಧಿ ಹೊಂದಬೇಕಾದರೆ ತೆಗೆದುಕೊಂಡಂತ ಮೊದಲನೇ ತೀರ್ಮಾನ ಅವನ ದೇವರಿಗೆ ವಿಧೇಯನಾದನು ಎಂಬುದಾಗಿ. Therefore the first decision that Abraham took was to be obedient completely to the word and voice of the Lord. ಈ ಆದಿಕಾಂಡ 12ನೇ ಅಧ್ಯಾಯದ 1-3 ವಾಕ್ಯಗಳನ್ನು ನೋಡುವಾಗ, When you look at this chapter 12 verses 1-3, ಇಲ್ಲಿ ನೋಡುವಾಗ ದೇವರು ಅಬ್ರಹಾಮನಿಗೆ ಇಲ್ಲಿ 7 ಆಶೀರ್ವಾದಗಳನ್ನ ಕೊಡುವಂತನಾಗಿದ್ದಾನೆ. here we read about 7 blessings that the Lord gives to Abraham. ನಾವು ಮೊದಲ ನೋಡ್ತೇವೆ, ನಾನು ನಿನ್ನನ್ನ ದೊಡ್ಡ ಜನಾಂಗವಾಗಿ ಮಾಡುತ್ತೇನೆ. First blessing, I will make you a great nation. ಅಷ್ಟು ಮಾತ್ರ. 7ನೇ ಆಶೀರ್ವಾದ, ನಿನ್ನನ್ನು ಆಶೀರ್ವದಿಸುವೆನು. Second blessing is I will surely bless you. ನಿನ್ನ ಪ್ರಖ್ಯಾತಿಗೆ ತರುವೆನು. I will make your name great. ಅಷ್ಟು ಮಾತ್ರವಲ್ಲದೆ ನೀನು ಆಶೀರ್ವಾದ ನಿಧಿಯಾಗುವಿ. You shall be a blessing to others. ನಿನ್ನ ಅರಸುವರನ್ನ ಅರಸುವೆನು. I will bless those who bless you. ಅಷ್ಟು ಮಾತ್ರವಲ್ಲದೆ ಕೊನೆಯದಾಗಿ ನೋಡುವಾಗ, ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು. And finally we see in you all the families of the world shall be blessed. ನನ್ನ ಪ್ರಿಯ ವಿಶ್ವಾಸಿಗಳೇ, ಈ ಬೆಳಗಿನ ಜಾವದಲ್ಲಿ ಅಬ್ರಹಾಮನ ತೀರ್ಮಾನ ಅದು ದೇವರಿಗೆ ಮೆಚ್ಚುಗೆಯಾಗಿತ್ತು. My dear brothers and sisters, today the decision that Abraham took was pleasing in the eyes of the Lord. ಆಗಿರೋದಾದರೆ ಈ ಬೆಳಗಿನ ಜಾವದಲ್ಲಿ ನಾನು ನೀವುಗಳು ಯೇಸು ಸ್ವಾಮಿಯನ್ನು ನಂಬಿದ್ದೇವೆ. Today, dear brothers and sisters, you and me have accepted this Jesus Christ as our Lord and Savior. ಆಗಿರೋದಾದರೆ ನನ್ನ ನಿಮ್ಮ ತೀರ್ಮಾನ ಯೇಸು ಮೆಟ್ಟಿಗೆ ಯಾವ ರೀತಿಯಲ್ಲಿ ಇದೆ? Therefore, how are our decisions with this God? ಅಬ್ರಹಾಮನು ಸಕಲ ವಿಷಯದಲ್ಲಿ ಆತನು ಅಭಿವೃದ್ಧಿಯನ್ನ ಹೊಂದಿದನು. Abraham was blessed in all things. ಇದನ್ನ ನಾನು ನೀನು ಅಭಿವೃದ್ಧಿಯನ್ನು ಹೊಂದಬೇಕಾದರೆ, Today, if you and I have to be blessed, ನಾವು ನೀವು ತೆಗೆದುಕೊಳ್ಳುವಂತ ತೀರ್ಮಾನ ಸರಿಯಾದ ರೀತಿಯಲ್ಲಿ our ಇರಬೇಕಾಗಿದೆ. decisions have to be right in the eyes of God. ಅಷ್ಟು ಮಾತ್ರ ಅಲ್ಲದೆ ಅಬ್ರಹಾಮನು ತೆಗೆದುಕೊಂಡಂತ 2ನೇ ತೀರ್ಮಾನ, The second decision that Abraham took, ಅಬ್ರಹಾಮನು ಜೀವಿತದಲ್ಲಿ ಕರ್ತನಿಗೆ ಆರಾಧನೆ ಮಾಡಿದನು. Abraham worshipped the Lord in his life. ಇದೇ ಆದಿಕಾಂಡ Genesis 12ನೇ ಅಧ್ಯಾಯದ chapter 12 8ನೇ ವಾಕ್ಯವನ್ನು ಓದಿಕೊಳ್ಳೋಣ. verses 8. ಅವನು ಅಲ್ಲಿಂದ ಹೊರಟು ಬೆಥೇಲಿಗೆ ಮೂರಲ್ಲಿರುವ ಉದ್ದಕ್ಕೆ ಬಂದು ತನ್ನ ಗುಡಾರವನ್ನು ಹಾಕಿಸಿ ಉಳಿದುಕೊಂಡನು. ಪಶ್ಚಿಮಕ್ಕೆ ಬೆಥೇಲ್, ಪೂರ್ವಕ್ಕೆ ಆಯಿ ಎಂಬ ಊರು ಇದ್ದವು. ಅಲ್ಲಿಯೂ ಯೆಹೋವನಿಗೋಸ್ಕರ ಯಜ್ಞವೇದಿಯನ್ನು ಕಟ್ಟಿಸಿ ಆತನ ಹೆಸರನ್ನು ಹೇಳಿಕೊಂಡು ಆರಾಧಿಸಿದನು. ಇಲ್ಲಿ ಬಹಳ ಪ್ರಾಮುಖ್ಯ ಗಮನಿಸಬೇಕಾದ ಸಂಗತಿ 2ನೇ ತೀರ್ಮಾನ. This is a very important decision that we will observe here ಅಬ್ರಹಾಮನ ಜೀವಿತದಲ್ಲಿ in the life of Abraham. ಕರ್ತನಿಗೆ ಬಹಳವಾಗಿ ಆತನು ಆರಾಧಿಸುವಂತ ವ್ಯಕ್ತಿಯಾದನು. In the life of Abraham, he gave utmost importance in worshipping his God. ಈ ದೇವರ ವಾಕ್ಯದಲ್ಲಿ ಓದಿಕೊಂಡ ಹಾಗೆ ಅವನು ಯೆಹೋವನಿಗೋಸ್ಕರ ಯಜ್ಞವೇದಿಯನ್ನು ಕಟ್ಟಿಸಿ ಅಲ್ಲಿ ಕರ್ತನನ್ನ Here we see ಆರಾಧಿಸಿದ. that Abraham built an altar to the Lord in order to worship his God. ಆಗಿರುವುದಾದರೆ ಇಲ್ಲಿ ಅಬ್ರಹಾಮನು ನೋಡುವಾಗ ದೇವರಿಂದ ಅವನು ಪ್ರಥಮ ಸ್ಥಾನವನ್ನ
ಪಡಕೊಂಡನೆಂಬುದಾಗಿ. What can we understand from this verse? We can understand that he gave God the first priority in his life. ಹಾಗಾದ್ರೆ ಅಬ್ರಾಮನು ಪ್ರಥಮ ಸ್ಥಾನವನ್ನ ಪಡಕೊಂಡ ನಂತರ ಅವನು ದೇವರನ್ನ ಆರಾಧಿಸಿದನು. Therefore, that is why we see that in reverence he worshipped the Lord. ದೇವರು ನಮ್ಮನ್ನ ವಿಶ್ವಾಸಿಗಳನ್ನಾಗಿ ಕರೆದಿದ್ದಾನೆ. God has called us as believers today. ಅಷ್ಟು ಮಾತ್ರ ಅಲ್ಲದೆ ನನ್ನನ್ನು ಆರಾಧಿಸುವರು ಇಂಥವರೇ ಎಂಬುದಾಗಿ ಸ್ವಾಮಿ ನಿಷ್ಕರ್ಷೆ We read in ಮಾಡಿದ್ದಾನೆ. the scriptures that he has chosen us even before laying the foundations of the world, that these are the people that are supposed to worship me. ಆಗಿರೋದಾದರೆ ಈ ಬೆಳಗಿನ ಜಾವದಲ್ಲಿ ದೇವರು ಅಬ್ರಾಮನ ಕರೆದು ಅಬ್ರಾಮನು ದೇವರನ್ನು ಆರಾಧಿಸಿದನು. Therefore, the God who called Abraham in return worshipped the Lord. ನನ್ನನ್ನ ನಿನ್ನ ಕರೆಯುವಂತ ದೇವರನ್ನ ಈ ಬೆಳಗಿನ ಜಾವದಲ್ಲಿ ಪಾಪ ಶಾಪಗಳಿಂದ ತುಂಬಿದ ನಮ್ಮನ್ನ ದೇವರು ಬಿಡಿಸಿದ್ದಾನೆ. Therefore, the Lord who called you and me has delivered us from the bondage of sin and shame. ಆಗಿರೋದಾದರೆ ನಾನು ಮಾಡುವಂತ ಆರಾಧನೆ ಕರ್ತನಿಗೆ ಎಷ್ಟು ಮಟ್ಟ ಮುಟ್ತಾ ಇದೆ. Therefore, how in return is my worship to this Lord who has given me this great salvation? ನಾನು ಮಾಡುವಂತ ಆರಾಧನೆ ಕರ್ತನ ಪ್ರಸನ್ನತೆಗೆ ಎಷ್ಟು ಮಟ್ಟ ನಮ್ಮ ನಡೆಸುತ್ತಾ ಇದೆ. Is my worship leading me to the presence of the Lord? ಆಗಿರೋದಾದರೆ ವಿಶ್ವಾಸಿಗಳಾಗಿ ದೇವರ ಮಕ್ಕಳಾಗಿ ಒಂದು ತೀರ್ಮಾನವನ್ನ ತೆಗೆದುಕೊಳ್ಳಬೇಕಾಗಿದೆ. As believers in Christ, Lord Jesus Christ, these are the type of decisions that we have to take. ಯೇಸು ಸ್ವಾಮಿ ಹೇಳುವಂತ ಮಾತು ನನ್ನನ್ನು ಆರಾಧಿಸುವರು ಇಂಥವರೇ ಎಂಬುದಾಗಿ. Lord Jesus has said, these are the chosen people that are chosen to worship me. ಆಗಿರೋದಾದರೆ ನನ್ನ ಪ್ರಿಯ ವಿಶ್ವಾಸಿಗಳೇ, ನಾನು ನೀವುಗಳು ಪ್ರಥಮ ಸ್ಥಾನಕ್ಕೆ ಬರಬೇಕಾದರೆ ನಿನ್ನನ್ನ ಕರೆಂತ ದೇವರನ್ನ ಆರಾಧಿಸುವಂತ ವ್ಯಕ್ತಿಗಳಾಗಬೇಕು. Therefore, my dear brothers and sisters, if we say that we have given God the first priority in our life should be a life of worship to the Lord. ಮತ್ತು ಅಬ್ರಾಮನು ತೆಗೆದುಕೊಂಡಂತ ಮೂರನೇ ತೀರ್ಮಾನಕ್ಕೆ ನಾವು The ಬರುವಂತರಾಗಿರೋಣ. third decision that Abraham takes, ಅಬ್ರಾಮನು ಮೂರನೇ ತೀರ್ಮಾನ ಏನೆಂಬುದಾಗಿ ಹೇಳುವಾಗ we'll see. ಅವನ ಜೀವಿತದಲ್ಲಿ ಅವನು ದೋಷವಿಲ್ಲದವನಾಗಿ ಕರ್ತನ ಮುಂದೆ ಕಾಣಿಸಿಕೊಂಡನು. We see that the third decision Abraham takes is he leads a blameless, spotless, holy life before the Lord. ಪ್ರಿಯರೇ, ಅಬ್ರಾಮನ ಜೀವಿತವನ್ನು ನಾವು ಗಮನಿಸಬೇಕಾದ್ರೆ ಅವನು ಪರಿಶುದ್ಧ ಜೀವಿತವನ್ನ ಜೀವಿಸುವುದೆಂಬುದಾಗಿ ನಮಗೆ ವಾಕ್ಯ ಹೇಳುತ್ತದೆ. We see in the scriptures that the Bible says that Abraham lived a righteous life. ನಮ್ಮ ಆತ್ಮಿಕ ಜೀವಿತದಲ್ಲಿ ಪರಿಶುದ್ಧತೆಯನ್ನ ಕಾಪಾಡಿಕೊಳ್ಳಬೇಕು. We have to protect the holiness of our lives in front of our God. ಅದಕ್ಕೋಸ್ಕರನೇ ದೇವರ ವಾಕ್ಯ ನಮಗೆ ಸ್ಪಷ್ಟ ಹೇಳುವಂತ ಮಾತು, ದಯಮಾಡಿ 1 ಪೇತ್ರನ ಪತ್ರಿಕೆ 1ನೇ ಅಧ್ಯಾಯದ 15 ಮತ್ತು 16 ವಾಕ್ಯಗಳನ್ನು. That is why the word of the Lord says, 1 Peter 1 ಪೇತ್ರ 1ನೇ ಅಧ್ಯಾಯದ 1 Peter 15 chapter ಮತ್ತು 1 16. verse 15 and 16. ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ವಿಧೇಯರಿಗೆ ತಕ್ಕಂತೆ ನಿಮ್ಮ ಎಲ್ಲ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರಿ. ನಾವು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು ಎಂದು ಬರೆದಿದೆಯಲ್ಲ. ಸಾಕು, ಇಲ್ಲಿ ವಾಕ್ಯ ನೋಡುವಾಗ ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತ ನಮಗೆ ಎಚ್ಚರಿಕೆಯನ್ನು ಕೊಡುವಂತನಾಗಿದ್ದಾನೆ. We see in the scriptures there is a great warning given to all believers. ದೇವರ ವಾಕ್ಯ ಹೇಳುವಂತದ್ದು, The word of the Lord says, ನಾನು ಪರಿಶುದ್ಧನಾಗಿರೋ ಪ್ರಕಾರ as I am holy, ನೀವು ಪರಿಶುದ್ಧರಾಗಿರಿ. you also be holy. ಇಲ್ಲಿ ಅಬ್ರಾಮನು ಕೂಡ ಅವನ ಜೀವಿತದಲ್ಲಿ ಪರಿಶುದ್ಧ ಜೀವಿತವನ್ನ ಜೀವಿಸಿದನು. Here Abraham also lived a holy life. ಹಾಗಾದ್ರೆ ನಾನು ನೀನು ಕರ್ತನಾದ ಯೇಸು ಕ್ರಿಸ್ತ ಹೇಳೋ ಪ್ರಕಾರ, ನಾನು ಪರಿಶುದ್ಧನಾಗಿರೋ ಪ್ರಕಾರ ನೀವು ಕೂಡ ಪರಿಶುದ್ಧರಾಗಿರಬೇಕು. Now as Christ says, as I am holy, you also be holy, is the word of the Lord that comes to us today. ಯೇಸು ಸ್ವಾಮಿ ನಿನ್ನಿಂದ ನಿನ್ನ ಆಸ್ತಿಯನ್ನಾಗಲಿ ನಿನ್ನ ಚಿನ್ನ ಬೆಳ್ಳಿ ಬಂಗಾರವನ್ನಾಗಲಿ ಆತನ ಅಪೇಕ್ಷಿಸುವಂತನಲ್ಲ. The Lord Jesus Christ does not expect your pride, he does not expect your riches, he does not expect your house. ಆತನು ನಿನ್ನಿಂದ ಇಷ್ಟಪಡುವಂತ ಒಂದೇ ಒಂದು ಸಂಗತಿ, The only thing that he expects from us ನಿನ್ನ ಜೀವಿತ ಪರಿಶುದ್ಧ is that ಜೀವಿತವಾಗಿರಬೇಕು. your life should be spotless and blameless before him. ಅಬ್ರಾಮನು ಎಲ್ಲಾ ವಿಷಯಗಳಲ್ಲಿ ಆತನ ಅಭಿವೃದ್ಧಿಯನ್ನ ಹೊಂದಬೇಕಾದರೆ ಅವನು ಪರಿಶುದ್ಧ ಜೀವಿತವನ್ನ ಜೀವಿಸಿದನು. In order to be blessed in all things, he led a blameless life before the Lord. ನಾವು ಇದೇ ಆದಿಕಾಂಡದಲ್ಲಿ ಓದ್ತೇವೆ. We read in Genesis, ಆದಿಕಾಂಡದಲ್ಲಿ ಓದುವಾಗ ಅಲ್ಲಿ ವಾಕ್ಯ ಹೇಳುತ್ತೆ, ಅಬ್ರಾಮನು ಇಡೀ ಎಲ್ಲಾ ಕುಲಕ್ಕೆ ಆತನ ಸಮೂಹದ ತಂದೆ ಎಂಬುದಾಗಿ ನೋಡುತ್ತೇವೆ. we read in the scriptures that he was the father of righteousness. ಅವನು ಸಮೂಹ ತಂದೆ ಯಾವಾಗ ಆಗ್ತಾನೆ ಎಂಬುದಾಗಿ ಹೇಳುವಾಗ We see that he became the father of the nation ಯಾವಾಗ
ದೋಷವಿಲ್ಲದವನಾಗಿ ಕರ್ತನ ಮುಂದೆ ನಾವು ಕಾಣಿಸ್ಕೊಳ್ತೇವೋ ಆವಾಗ ಮಾತ್ರವೇ ಸಮೂಹದ ತಂದೆ ಎಂಬುದಾಗಿ ದೇವರು ನಮ್ಮನ್ನು ಕರೀತಾನೆ. He became the father of the nation only when he led a righteous life. ಪ್ರಿಯ ವಿಶ್ವಾಸಿಯೇ, Dear believer in Christ, ಪ್ರಿಯ ಸಭೆ, dear church, ಈ ಬೆಳಗಿನ ಜಾವದಲ್ಲಿ in this time, in this morning time, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. let us test. ನಮ್ಮ ಜೀವಿತಗಳ ಕೆಲವೊಮ್ಮೆ ಅಭಿವೃದ್ಧಿ ಹೊಂದಲಿಕ್ಕೆ ನಾವು ಪ್ರಯಾಸ ಪಡ್ತೀವಿ. Sometimes we strive to become successful in our lives. ಆದ್ರೆ ನಾವು ಅಭಿವೃದ್ಧಿ ಹೊಂದಬೇಕಾದ್ರೆ ದೇವರು ಕೊಟ್ಟಿರ್ತಕ್ಕಂಥ ಮಾರ್ಗವನ್ನ ಅನುಸರಿಸಬೇಕು. In order to be successful, the scripture is clear that you have to abide by the Lord's word. ಇಲ್ಲಿ ಅಬ್ರಹಾಮನು ಕೂಡ ಅವನ ಎಲ್ಲಾ ವಿಷಯಗಳಲ್ಲಿ ಅಭಿವೃದ್ಧಿ ಹೊಂದಬೇಕಾದ್ರೆ ಅವನ ದೇವರಿಗೆ ಹತ್ತಿರವಾದನು. In order to be blessed in all things, Abraham had a close relationship with his God. ಯಾವಾಗ ಒಬ್ಬ ವಿಶ್ವಾಸಿ ಕರ್ತನ ಮುಂದೆ ದೋಷವಿಲ್ಲದವನಾಗಿ ಕಾಣಿಸಿಕೊಳ್ಳುತ್ತಾನೋ ಆವಾಗ ಮಾತ್ರವೇ ದೇವರು ಅವನು ಮಾಡುವಂತ ಆರಾಧನೆಯನ್ನ ಮೆಚ್ಚುವಂತನಾಗಿದ್ದಾನೆ. Only when the believer is spotless and blameless and righteous before the Lord, only then does the Lord accept the worship that is coming out from him. ಆದರೆ ಈ ಬೆಳಗಿನ ಜಾವದಲ್ಲಿ ವಿಶ್ವಾಸಿಗಳಾಗಿ ದೇವರ ಮಕ್ಕಳಾಗಿ ತೆಗೆದುಕೊಳ್ಳುವಂತ ತೀರ್ಮಾನಗಳು ಸರಿಯಾಗಿರಬೇಕು. Therefore, my dear brothers and sisters, in this morning moment, our decisions in front of our God have to be taken rightly. ಆದರೆ ಅಬ್ರಹಾಮನು ತೆಗೆದುಕೊಂಡಂತ ಮತ್ತೊಂದು ತೀರ್ಮಾನ, ನಾಲ್ಕನೇ ತೀರ್ಮಾನ, The next decision, the fourth decision that Abraham takes before the Lord, ಅಬ್ರಹಾಮನು ಅತಿ ಸತ್ಕಾರವನ್ನ ಮಾಡಿದನು. is that Abraham was hospitable in his life, was charitable in his life. ಇದೇ ಆದಿಕಾಂಡ 18ನೇ ಅಧ್ಯಾಯದ 1ರಿಂದ ಕೆಲವು ವಾಕ್ಯಗಳನ್ನ ಓದಿಕೊಳ್ಳುವಂತರಾಗಿರೋಣ. Genesis chapter 18, 1 to 4. ಸಾಕು, ಇಲ್ಲಿ ವಾಕ್ಯದಲ್ಲಿ ಗಮನಿಸಬೇಕಾದರೆ ಪ್ರಿಯರೇ, let us observe these words. ಆದಿಕಾಂಡ 18ನೇ 1ರಿಂದ 4 ವಾಕ್ಯಗಳಲ್ಲಿ ಇಲ್ಲಿ ಅಬ್ರಹಾಮನ ಕುರಿತು ಸ್ಪಷ್ಟವಾದಂತ ವರ್ಣನೆಯನ್ನು ನಾವು ಕಲಿಯುವಂತರಾಗಿದ್ದೇವೆ. Here we see there is an important characteristic that we learn from Abraham in this passage. ಇಲ್ಲಿ ಅಬ್ರಹಾಮನು ಮೆಮ್ರೆ ತೋಪಿನ ಒಂದು ಗುಡಾರ ತೋಪಿನಲ್ಲಿ ಆತನು ವಾಸ ಮಾಡುವಂತನಾಗಿದ್ದಾನೆ. Here we see that Abraham was by the trees of Mamre. ಆ ಒಂದು ಮೆಮ್ರೆ ತೋಪಿನ ಆ ಗುಡಾರದಲ್ಲಿ ವಾಸ ಮಾಡುವಂತಹ ಸಮಯದಲ್ಲಿ, Now when he was sitting there by the tent door in that place, ಅಲ್ಲಿ 3 ಮಂದಿ ಪುರುಷರು ಬರುವುದನ್ನು ಅಬ್ರಹಾಮನು there he ಗಮನಿಸುವಂತನಾಗಿದ್ದಾನೆ. observed and saw 3 people coming towards that place. ಈ ವಾಕ್ಯದ ಭಾಗದಲ್ಲಿ 3 ಮಂದಿಯನ್ನ ಅಬ್ರಹಾಮನು ತನ್ನ ಸಂಪೂರ್ಣವಾಗಿ ಆತನು ನಮಸ್ಕರಿಸಿ ಅವರ ಉಪಚಾರವನ್ನ ಮಾಡ್ತಾ ಇದ್ದಾನೆ. We see that Abraham went to the door of the tent and he bowed down and he invited them. ಆತನು ಯಾಕೆ ಇಲ್ಲಿ ಉಪಚಾರ ಮಾಡ್ತಾನೆ ಎಂಬುದಾಗಿ ಹೇಳುವಾಗ, Why does Abraham bow before these people? ಆದರೆ ಅಬ್ರಹಾಮನು ಒಂದು ಸಂಗತಿಯನ್ನು ಆತನ ಆಲೋಚನೆ ಮಾಡಿದನು. ಈ 3 ಮಂದಿ ಇವರು ದೇವರ ಕಡೆಯವರು ಇರಬಹುದು ಎಂಬುದಾಗಿ ಅವನ ನೆನಪಿಗೆ ಬಂತು. He somewhere assumed and felt that these people are holy and godly people. ಅವರನ್ನ ಬಗ್ಗಿ ನಮಸ್ಕರಿಸಿ, ಸ್ವಾಮಿ ದಯವಿರಲಿ ಈ ದಾಸರ ಬಳಿಗೆ ಬನ್ರಿ ಎಂಬುದಾಗಿ ಕರೆಯುತ್ತಾನೆ. He went and he bowed before them and he asked them and invited them to spend some time with him as he was hospitable. ಅವಾಗ ಅಬ್ರಹಾಮನು ಅವರಿಗೆ ನೀರನ್ನ ತರಿಸ್ಕೊಡ್ತಾನೆ. ನಿಮ್ಮ ಕಾಲುಗಳ ತೊಳ್ಕೊಳ್ರಿ, ನನ್ನಲ್ಲಿರ್ತಕ್ಕಂಥ ಸ್ವಲ್ಪ ಆಹಾರವನ್ನ ನಿಮಗೆ ಕೊಡುತ್ತೇನೆ, ನಂತರ ನೀವು ಹೋಗಬೇಕಾದ ಸ್ಥಳಕ್ಕೆ ಹೋಗಿರಿ ಎಂಬುದಾಗಿ ಅಬ್ರಹಾಮನು ತಿಳಿಸ್ತಾನೆ. He says that I will bring you a morsel of bread, you can wash your feet, wash your hands, and I'll give you some water and then you can proceed on to your way. ಇಲ್ಲಿ ಅಬ್ರಹಾಮನು ಮಾಡಿದಂತ ಸತ್ಕಾರ ಅದು ಇಡೀ ಮಾನವ ಕುಲಕ್ಕೆ ಒಂದು ಸಾಕ್ಷಿಯ ಸತ್ಕಾರವಾಗಿದೆ. This is a great witness to all mankind. ಸತ್ಕಾರ ಮಾಡುವಾಗ ಅದರಿಂದ ಬರುವಂತ ಆಶೀರ್ವಾದ ಕೂಡ ದೇವರ ವಾಕ್ಯ ನಮಗೆ ಎಚ್ಚರಿಕೆಯನ್ನು ಕೊಡುತ್ತದೆ. There is great blessing when we are hospitable towards others. ದೇವರ ವಾಕ್ಯ ನೋಡುತ್ತೇವೆ. Let us see in the scriptures. ಒಂದು ತಂಬಿಗೆ ನೀರನ್ನು ಕೊಟ್ಟರೆ, even if you give 1 cup of water, ಅದರ ಬರತಕ್ಕಂತ ಪ್ರತಿಫಲ ಪರಲೋಕದಿಂದ ಎಂಬುದಾಗಿ
that there is a reward in heaven waiting for it. ಆಗಿರೋದಾದ್ರೆ ಪ್ರಿಯ ವಿಶ್ವಾಸಿಯೇ, ಪ್ರಿಯ ದೇವ ಸಭೆಯೇ, ನಾನು ನೀನು ಅಬ್ರಹಾಮನು ಮಾಡಿದ ಅತಿ ಸತ್ಕಾರವನ್ನ ಅಭ್ಯಾಸ ಮಾಡ್ತಾ ಇದ್ದೀವಾ? Therefore, my dear brothers and sisters, are we practicing this hospitality that we see in the life of Abraham? ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನನಗೆ ಊಟ ಕೊಟ್ಟಿದ್ದೀರಾ, ಬಟ್ಟೆ ಕೊಟ್ಟಿದ್ದೀರಾ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾನೆ. We read in the scriptures that you have given me food. Jesus says that you have given me food, you have given me clothing. ಆಗಿರೋದಾದ್ರೆ ಈ ಊಟವನ್ನ, ಈ ಬಟ್ಟೆಯನ್ನ, ಈ ಒಂದು ತಂಬಿಗೆ ನೀರನ್ನ ನಾವು ಯಾರು ಕೊಟ್ಟಿದ್ದೇವೆ? This food, this clothing and this cup of water, to whom have we given? ಒಂದು ತಂಬಿಗೆ ನೀರನ್ನ ಯೇಸು ಸ್ವಾಮಿಯ ನಂಬಿದ ಮಕ್ಕಳಿಗೆ ಅಥವಾ ಯೇಸು ಸ್ವಾಮಿ ಹೆಸರನ್ನು ಹೇಳಿಕೊಂಡು ಮನೆಗೆ ಬರುವವರೆಗೆ ಒಂದು ತಂಬಿಗೆ ನೀರನ್ನು ಕೊಟ್ಟರು ಕೂಡ ಅದು ಬರ್ತಕ್ಕಂಥ ಪ್ರತಿಫಲ ಪರಲೋಕದಿಂದ. Even if you give one cup of water to your fellow brethren, the reward for that cup of water is waiting for you in heaven. ನನ್ನ ಪ್ರಿಯ ವಿಶ್ವಾಸಿಗಳೇ, ಪ್ರಿಯ ಸಭೆ, My dear brothers and sisters, this dear assembly, ಈ ಮುಂಜಾನೆಯಲ್ಲಿ ಈ ಸತ್ಕಾರವನ್ನ ನಾವು ಅಭ್ಯಾಸ ಮಾಡಿಕೊಳ್ಳೋಣ. this morning let us practice this hospitality. ಯಾಕೆಂದರೆ ಈ ಸತ್ಕಾರ ಅಂತಕ್ಕಂಥದ್ದು ಉತ್ತಮವಾದಂತ, ಶ್ರೇಷ್ಠವಾದಂತ, ನಮ್ಮನ್ನ ಮೇಲಕ್ಕೆತ್ತುವಂತ ಆಶೀರ್ವಾದವಾಗಿದೆ. Because this hospitality is a great and important factor for you to have a successful life. ಅಬ್ರಹಾಮನು ಸತ್ಕಾರ ಮಾಡೋದ್ರ ಮೂಲಕವಾಗಿ ಅವನಿಗೆ ದೇವ ಅಲ್ಲಿ ಹೇಳುವಂತ ಮಾತು, ಇದೇ ಕಾಲದಲ್ಲಿ ನಿನಗೆ ಮಗು ಆಗುತ್ತೆ ಎಂಬುದಾಗಿ ಬಂದಂತ 3 ವ್ಯಕ್ತಿಗಳು ಹಾದು ಹೋಗುವಾಗ ಹೇಳಿದಂತ ಮಾತು. Because he was hospitable, because he invited them and he took care of them, there was a great promise that was given to him that the same moment next year you will be with child. ಅಲ್ಲಿ ಸಾರಳು ನೋಡುವಾಗ ಅದೇ ಆದಿಕಾಂಡ 18ನೇ ಅಧ್ಯಾಯದ 11ನೇ ವಾಕ್ಯ ನೋಡುತ್ತೇವೆ. Here we read in chapter 18 verse 11. ಅಬ್ರಹಾಮನು ಸಾರಳು ಬಹು ವೃದ್ಧರಾಗಿದ್ದರು, ಸಾರಳಿಗೆ ಗರ್ಭ ಧರಿಸುವ ಕಾಲ ಮೀರಿ ಹೋಗಿತ್ತು. ಹೀಗಿರಲಾಗಿ ಆಕೆ ನನ್ನಂತ ಮುದುಕಿಗೆ ಈ ಭಾಗ್ಯ ಸಿಕ್ಕುತ್ತೆ. Now Abraham and Sarah were old, well advanced in age, and Sarah had passed the age of childbearing. Therefore Sarah laughed within herself, saying, After I have grown old, shall I have pleasure, my Lord being old also. ಅಲ್ಲಿ ಸಾರ ಹೇಳುವಂತ ಮಾತು, ನಾನು ಮುದುಕಲಾಗಿದ್ದೇನೆ ಅಥವಾ ವೃದ್ಧಳಾಗಿದ್ದೇನೆ, ಹೇಗೆ ನನಗೆ ಗರ್ಭಫಲ ಸಿಕ್ಕುತ್ತೆ ಎಂಬುದಾಗಿ ಅಲ್ಲಿ ಸಾರಳು ಅಪನಂಬಿಕೆಯನ್ನು ಪಡೋದನ್ನು ಗಮನಿಸುವಂತರಾಗಿದ್ದೇವೆ. Here we see the disbelief of Sarah. ಮತ್ತೆ ಮುಂದೆ ವಾಕ್ಯ ಓದುವಾಗ ನೋಡ್ತೇವೆ, ಅಲ್ಲಿ 11ನೇ ವಾಕ್ಯ, ಈಗಿರಲಾಗಿ ಆಕೆ ನನ್ನಂತ ಮುದುಕಿಗೆ ಆ ಭಾಗ್ಯ ಹೇಗೆ ಸಿಕ್ಕಿತ್ತು, ನನ್ನ ಯಜಮಾನ ಮುದುಕನಲ್ಲವೇ ಎಂದು ತನ್ನೊಳಗೆ ನಕ್ಕಳು. She says to herself that she is also old, and even Abraham, her husband, is also very old. ಅದೇ 13ನೇ ವಾಕ್ಯ ಹೇಳುವಂತ ಮಾತು ನೋಡ್ತೇವೆ, ಯೆಹೋವನ ಅಬ್ರಹಾಮನಿಗೆ ಸಾರಳು ನಕ್ಕಿ, ಮುದುಕಿಯಾದ ನಾನು ಮಗುವನ್ನು ಹೆರುವುದಾಯ್ತು ಎಂದು ಹೇಳಿದ್ದೇನು. ಅದಕ್ಕೆ 14ನೇ ವಾಕ್ಯ ಹೇಳುತ್ತೆ, ಯೆಹೋವನಿಗೆ ಅಸಾಧ್ಯವಾದುಂಟೆ ಎಂಬುದಾಗಿ. We read in verse 13, and the Lord said to Abraham, Why did Sarah laugh, saying, Shall I surely bear a child since I am old? And then the Lord goes on to say, Is anything too hard for the Lord? ನನ್ನ ಪ್ರಿಯ ವಿಶ್ವಾಸಿಯೇ, My dear brothers and ನನ್ನ ಪ್ರಿಯ sisters, ದೇವ ಸಭೆ, my dear ಈ assembly, ಮುಂಜಾನೆಯಲ್ಲಿ this morning ನಮ್ಮನ್ನ ಪರೀಕ್ಷೆ ಮಾಡ್ಕೊಳ್ಳೋಣ. let us test ourselves. ದೇವರ ಕಾರ್ಯಗಳಿಗೆ ನಾವು ಸಹಾಯ ಮಾಡುವಾಗ ಅಥವಾ ದೇವರ ಹೆಸರು ಹೇಳಿಕೊಂಡು ಬರುವಂತವರಿಗೆ ಬರ್ತಕ್ಕಂಥ ಪ್ರತಿಫಲ ಅದು ಕರ್ತನಿಂದಲೇ. When we minister to the saints and believers of the Lord Jesus Christ, there is definitely a reward for us. ಯಾಕೆಂದರೆ ನಮ್ಮ ದೇವರಿಗೆ ಎಲ್ಲವೂ ಸಾಧ್ಯ. Because everything is possible with the Lord. ಆತನು ಅಸಾಧ್ಯವಾದವುಗಳನ್ನ ಸಾಧ್ಯ ಮಾಡುವಂತ ದೇವರಾಗಿದ್ದಾನೆ. The things that are impossible, He makes possible. ಆಗಿರೋದಾದರೆ ಈ ಬೆಳಗಿನ ಜಾವದಲ್ಲಿ ನಾವು ತೆಗೆದುಕೊಳ್ಳುವಂತ ತೀರ್ಮಾನಗಳು ಸರಿಯಾಗಿರಬೇಕು. Therefore the decisions that we have to take have to be right. ಅಬ್ರಹಾಮನು ಸರಿಯಾದ ತೀರ್ಮಾನ ತೆಗೆದುಕೊಂಡನು. Abraham took the right decisions. ಅವನ ಜೀವಿತದಲ್ಲಿ ಎಷ್ಟೋ ಅದ್ಭುತ ಕಾರ್ಯಗಳಾಯಿತು. Many wonderful miracles happened in his life. ನನ್ನ ಪ್ರಿಯ ವಿಶ್ವಾಸಿಯೇ, ಪ್ರಿಯ ಸಭೆ, My dear assembly, my dear brothers and sisters, ದೇವರು ನನ್ನನ್ನು ನಿನ್ನನ್ನು ಕರೆಯುವಾಗ, when God calls us, ದೇವರು ನನ್ನನ್ನು ನಿನ್ನನ್ನು ಕರೆಯುವಾಗ ನಾನು ತೆಗೆದುಕೊಳ್ಳುವಂತ ತೀರ್ಮಾನಗಳು ಸರಿಯಾಗಿರಬೇಕು. when God calls us, our decisions in front of Him have to be right. ಇಲ್ಲಿ ಅಬ್ರಹಾಮನು ತೆಗೆದುಕೊಂಡ ತೀರ್ಮಾನದಿಂದ ಅವನ ಇಡೀ ಜೀವಿತ ಕಾಲವೆಲ್ಲವೂ ಆತನು ಆಶೀರ್ವಾದ ನಿಧಿಯಾಗಿ ಮಾಡಿದನು. Because of the decisions that Abraham took, in his entire life was a blessing. ಇದರಿಂದ ನನಗೂ ನಿಮಗೂ ಆಶೀರ್ವಾದ ಬೇಕಾದರೆ ಅವನು ತೆಗೆದುಕೊಂಡ ತೀರ್ಮಾನಗಳನ್ನ ನಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ಕ್ರೈಸ್ತ ವಿಶ್ವಾಸಿಗಳಾಗಿ ದೇವರ ಮಕ್ಕಳಾಗಿ ನಾವು ಕೂಡ ಅಂತ ತೀರ್ಮಾನಗಳನ್ನ ತೆಗೆದುಕೊಳ್ಳಬೇಕು. As fellow believers in the Lord Jesus Christ, these are the same kind of decisions that you and I have to take. ಹಾಗಾದರೆ
ಇಲ್ಲಿ ಅಬ್ರಾಮನ ತೆಗೆದುಕೊಂಡಂತ ನಾಲ್ಕನೇ ತೀರ್ಮಾನ, ಅವನು ಸತ್ಕಾರವನ್ನ ಪ್ರಾರಂಭಿಸಿದನು. The fourth decision that he took was he practiced hospitality in his life. ಅದರಿಂದ ಸತ್ಕಾರ ಮಾಡುವ ಮೂಲಕವಾಗಿ ಎಷ್ಟೋ ಆಶೀರ್ವಾದಗಳನ್ನ ಪಡಕೊಂಡನು. Because of ministering to the others, because of the heart of ministering to the others, there are many blessings that he was blessed with. ಮತ್ತೆ ಅಬ್ರಾಮನ ತೆಗೆದುಕೊಂಡಂತ ಐದನೇ ತೀರ್ಮಾನ, The fifth decision that Abraham took, ಏನೆಂಬುದಾಗಿ ಸತ್ಯವೇದ ನೋಡುವಂತರಾಗಿರೋಣ. ಅವನು ತೆಗೆದುಕೊಂಡಂತ ಐದನೇ ತೀರ್ಮಾನ, ಸೋದೋಮ್ ಗೊಮೋರ್ ಪಟ್ಟಣ ಅಬ್ರಾಮನ ಪ್ರಾರ್ಥನೆ ಬೇಡಿಕೆ. ಅಂದ್ರೆ ಸೋದೋಮ್ ಗೊಮೋರ್ ವಿಷಯವಾಗಿ ಅಬ್ರಾಮನು ಪ್ರಾರ್ಥನೆ ಮಾಡುತ್ತಿದ್ದಾನೆ. Abraham prayed and interceded for the people of Sodom and Gomorrah. ಯಾಕೆ ಅಬ್ರಾಮನು ಸೋದೋಮ್ ಗೊಮೋರ್ ವಿಷಯ ಪ್ರಾರ್ಥನೆ ಮಾಡ್ತಾನೆ ಅಂತ ಹೇಳುವಾಗ, Why did Abraham take a step to intercede for Sodom and Gomorrah? ಯಾಕೆಂದರೆ ಅಲ್ಲಿ ಲೋಟನು ಇದ್ದಾನೆ. Why? Because his relative Lot was present in that town. ಸೋದೋಮ್ ಗೊಮೋರ ಅದು ಪಾಪದ ತುಂಬಿದಂತ ಸ್ಥಳವಾಗಿದೆ. Sodom and Gomorrah, as we know, was filled with sin. ಆ ಸೋದೋಮ್ ಗೊಮೋರ ದೇವರ ಕೋಪಕ್ಕೆ ಗುರಿಯಾಗಿದೆ. Sodom and Gomorrah was subjected to the wrath of God. ಅದರಿಂದ ಇಲ್ಲಿ ಬಹಳ ಪ್ರಾಮುಖ್ಯವಾಗಿ ಗಮನಿಸಬೇಕಾದ ಸಂಗತಿ, ಆ ಸೋದೋಮ್ ಗೊಮೋರ ಪಟ್ಟಣವಾಗಿ ಅಬ್ರಾಮನು ದೇವರನ್ನ ಬೇಡಿಕೊಳ್ತಾ ಇದ್ದಾನೆ. That is why we read an important fact here that Abraham, he interceded for Sodom and Gomorrah. ಅಲ್ಲಿ ನೋಡುವಾಗ ನಾವು ಅಬ್ರಾಮನ ಕುರಿತು ಆ ಸೋದೋಮ್ ಗೊಮೋರ ಪಟ್ಟಣದಲ್ಲಿ ಕಲಿಯುವಂತಹ ಸಮಯದಲ್ಲಿ ಇದೇ ಆದಿಕಾಂಡ 18ನೇ ಅಧ್ಯಾಯಕ್ಕೆ ಬರುವಂತರಾಗಿರೋಣ. We read about Abraham here in chapter 18 verse 18ನೇ ಅಧ್ಯಾಯದ ನಾವು ನೋಡುವಾಗ 16ನೇ ವಾಕ್ಯದಿಂದ 26ನೇ ವಾಕ್ಯದಿಂದ 30 ವಾಕ್ಯಗಳನ್ನು ನೋಡುವಂತ from ಸಮಯದಲ್ಲಿ 26 to 30. ಅದು ಓದುವಂತದ್ದು ಬೇಡ, ನೀವು ಮನೇಲಿ ಓದ್ಕೊಳ್ರಿ. ಇಲ್ಲಿ ಗಮನಿಸಬೇಕಾದ ಸಂಗತಿ, ಅಬ್ರಾಮನು ದೇವರ ಮುಂದೆ ಬೇಡಿಕೆಯನ್ನು ಇಡ್ತಾ ಇದ್ದಾನೆ. We see that Abraham makes a request before the Lord. ಅಲ್ಲಿ 26ನೇ ವಾಕ್ಯ ಹೀಗೆ ಹೇಳುತ್ತೆ, ಯೆಹೋವನು ಸೋದೋಮಿನಲ್ಲಿ 50 ಮಂದಿ ನೀತಿವಂತರು ನನಗೆ ಸಿಕ್ಕಿದರೆ ಅವರ ನಿಮಿತ್ತ ಊರನ್ನೆಲ್ಲ ಉಳಿಸುವೆನಾ ಅಂದನು. 26. Here we see that the Lord said, if I find in Sodom 50 righteous within the city, then I will spare all the place for their sakes. ಇಲ್ಲಿ ಮೊದಲನೇ ಬೇಡಿಕೆ ಅಬ್ರಾಮನು ಪ್ರಾರ್ಥನೆ ಮಾಡುವಾಗ, ಸ್ವಾಮಿ ಒಂದು ವೇಳೆ 50 ಮಂದಿ ನೀತಿವಂತರು ಸಿಕ್ಕಿದ್ರೆ ನೀನು ಆ ಪಟ್ಟಣವನ್ನ ನಾಶ ಮಾಡುವುದಿಲ್ಲಯೋ? We see that in verse 25 he says, far be it from you to do such a thing as this, to slay the righteous with the wicked, so that the righteous should perish with the wicked. Even he asks, even if there are 50 righteous people, will you destroy the city? ಮತ್ತೆ ನಾವು 28ನೇ ವಾಕ್ಯದ ಬಿ ಭಾಗದಲ್ಲಿ ನೋಡ್ತೇವೆ, ಅಲ್ಲಿ 40 ಮಂದಿ ಸಿಕ್ಕಿದ್ರು ಆ ಪಟ್ಟಣವನ್ನು ನಾಶ ಮಾಡೋದಿಲ್ಲವೋ? We see then he says, even if there is a lack of 5 from the 50, will you destroy the city? ಮತ್ತೆ ಮೂರನೇ ಸಂಗತಿ ಬರುವಾಗ, ಒಂದು ವೇಳೆ ಅಲ್ಲಿ 30 ಮಂದಿ ಸಿಕ್ಕಿದ್ರೆ ನೀನು ನಾಶ ಮಾಡುವುದಿಲ್ಲವೋ? Then he says, God, even if there are 30 righteous people, will you destroy the city? ಆವಾಗ 31ನೇ ವಾಕ್ಯದಲ್ಲಿ ಅಬ್ರಾಮನಿಗೆ ಒಂದು ಕನಿಕರ ಬರ್ತೀನಿ ಹೇಳುವಾಗ, ಈಗ ಸ್ವಾಮಿ ಸಂಗಡ ಮಾತನಾಡುವುದಕ್ಕೆ ಧೈರ್ಯಗೊಂಡಿದ್ದೇನೆ. We see that Abraham says that I will take it upon myself to speak to the Lord. ಮತ್ತೆ ಸ್ವಾಮಿ ಹತ್ರ ಪ್ರಾರ್ಥನೆ ಏನಂತ ಹೇಳುವಾಗ, 20 ಮಂದಿ ಸಿಕ್ಕಿದ್ರೆ ಆ ಪಟ್ಟಣ ನಾಶ ಮಾಡೋದಿಲ್ಲವೋ ಎಂಬುದಾಗಿ. Now his request finally is, even if there are 20 righteous people in the town, will you destroy the entire city along with the righteous? ಮತ್ತೆ 32ನೇ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ, ಅಬ್ರಾಮನ ಸ್ವಾಮಿ ನೀನು ಸಿಟ್ಟಾಗಬಾರದು. Then Abraham says, Lord, please do not be angry at my request. ಒಂದು ವೇಳೆ 10 ಮಂದಿ ಸಿಕ್ಕಿದರು ನೀನು ನಾಶ ಮಾಡುವಿಯಾ? Even if there are 10, will you destroy the city? ಅಲ್ಲಿ ದೇವರು ಹೇಳುತ್ತೆ ಇಲ್ಲ ಎಂಬುದಾಗಿ. Then God says, no, I will not. ಕೊನೆಯದಾಗಿ ಸೋದೋಮ್ ಗೊಮೋರ ಪಟ್ಟಣ, ಅಲ್ಲಿ ಯಾರು ಕೂಡ ನೀತಿವಂತರು ಸಿಕ್ಕಲಿಲ್ಲ. Then we finally see that no one, not even 10 righteous people were present in Sodom and Gomorrah. ನನ್ನ ಪ್ರಿಯ ವಿಶ್ವಾಸಿಯೇ, My dear brothers and ಪ್ರಿಯ sisters, ದೇವಸಭೆ, ಈ ಮುಂಜಾನೆಯಲ್ಲಿ ಪ್ರಾರ್ಥನೆ ಅಂತಕ್ಕಂಥದ್ದು ಒಬ್ಬ ಭಕ್ತನ ಉಸಿರಾಗಿದೆ. my dear assembly, today supplicating, interceding for others, praying for others is a very important thing before the Lord. ನಾವು ಇತರರಿಗಾಗಿ ಪ್ರಾರ್ಥಿಸಬೇಕು. We have to pray for others. ಎಲ್ಲ ವಿಷಯಗಳಿಗಾಗಿ For ಪ್ರಾರ್ಥಿಸಬೇಕು. all things we have to pray. ದೇಶ, ರಾಜ್ಯ, ಪಟ್ಟಣ ಎಲ್ಲವುಗಳಿಗಾಗಿ ನಾವು For ಪ್ರಾರ್ಥನೆ the nation, ಮಾಡಬೇಕು. state and town, for all things we have to pray. ಯಾಕಂದ್ರೆ ವಿಶ್ವಾಸಿಗಳಲ್ಲಿ ಪ್ರಾರ್ಥನೆ ಪರಿಶುದ್ಧವಾದ ಜೀವಿತವಾಗಿದೆ. Because a prayerful life is symbolic to a holy life. ವಿಶ್ವಾಸಿಗಳಲ್ಲಿ ಪ್ರಾರ್ಥನೆ ಶ್ರೇಷ್ಠವಾಗಿದೆ. Prayer is of great importance in the life of a believer. ಪ್ರಾರ್ಥನೆ ಇಲ್ಲ ಅಂತಂದ್ರೆ, ಆ ಪ್ರಾರ್ಥನಾ ಜೀವಿತ ಇಲ್ಲ ಅಂತಂದ್ರೆ ಅವನು ಸತ್ತಂತವನಾಗಿರುತ್ತಾನೆ. If there is no prayer in a believer's life, it means
he is spiritually dead. ಇಲ್ಲಿ ಅಬ್ರಾಮನು ತೆಗೆದುಕೊಂಡದ ತೀರ್ಮಾನ ಅದು ಬಹಳ ಶ್ರೇಷ್ಠವಾಗಿತ್ತು. Here he took a great decision. ಆದ್ರೆ ಇಲ್ಲಿ ಆತನು 6 ಸಾರಿ ದೇವರ ಪ್ರಸನ್ನತೆಯನ್ನು ಕೇಳ್ತಾ ಇದ್ದಾನೆ. ಸ್ವಾಮಿ ಅಷ್ಟು ಮಂದಿ ಇದ್ರೆ ಎಂಬುದಾಗಿ. ಆದರೂ ಕೂಡ ಕೊನೆಯದಾಗಿ ಅದನ್ನು ಉತ್ತರ We read ಪಡೆಯಲಿಲ್ಲ. here that 6 times he makes this request made known before the Lord. ಕಾರಣ ಏನೆಂಬುದಾಗಿ ಹೇಳುವಾಗ Reason. ಅದು ಪಾಪದಿಂದ ತುಂಬಿತ್ತು. The reason is because the entire city was filled with sin. ಸೋದೋಮ್ ಗೊಮೋರ ಅದು ಪಾಪಮಯವಾಗಿತ್ತು. Sodom and Gomorrah was a sinful city. ಅದರಿಂದ ಅಲ್ಲಿ ಎಷ್ಟು ಬಾರಿ ಕೇಳಿದರೂ ಕೂಡ ಯಾರು ನೀತಿವಂತರು ಸಿಕ್ಕಲಿಲ್ಲ. That is why even after making so many requests, no one, not even 10, were found to be righteous in the ನನ್ನ city. ಪ್ರಿಯ ವಿಶ್ವಾಸಿಯೇ, My dear brothers and ಪ್ರಿಯ sisters, ಸಭೆಯೇ, dear church, ಒಂದು ವೇಳೆ ನಿನ್ನಲ್ಲಿ ಪಾಪ ಇರುವುದಾದರೆ ನಮ್ಮ ಪಾಪಕ್ಕೆ ಅಡ್ಡಿ ಪ್ರಾರ್ಥನೆಯಾಗಿದೆ. if there is sin found in us, this sin is found to be an obstacle. ಒಪ್ಪಿಕೊಂಡು ಅರಿಕೆ ಮಾಡಿ ಬಿಟ್ಟು ನಾನು ನೀನು ಕರ್ತನ ಪ್ರಸನ್ನತೆಯಲ್ಲಿ ಬೇಡುವುದಾದರೆ, If you acknowledge your sin and repent before the Lord, ಆತನು ನಮ್ಮ ಸ್ವರವನ್ನ ಕೇಳಿ ನಮಗೆ ಸದುತ್ತರನ ಕೊಡ್ಲಿಕ್ಕೆ ಆತನ ಶಕ್ತನಾಗಿದ್ದಾನೆ. He will respond to our cry, forgive us, and listen to the prayer we make. ನಾವು ಭಕ್ತರ ವಿಷಯವಾಗಿ ಕೇಳಿದ್ದೇವೆ, ಜಾರ್ಜ್ ಮುಲ್ಲರ್ ಎಂಬುದಾಗಿ. We read about George Muller. ಜಾರ್ಜ್ ಮುಲ್ಲರ್ ಒಂದು ಅನಾಥಾಶ್ರಮ ನಡೆಸುವಂತ ವ್ಯಕ್ತಿಯಾಗಿರ್ತಾರೆ. He was a person who ran an orphanage. ಅದು ಒಂದು ಕಾಡಿನ ಮಧ್ಯದಲ್ಲಿ ಅನಾಥಾಶ್ರಮ ಇರುವಂತಾಗಿದೆ. This orphanage was present amidst a forest. ಆ ಸಮಯದಲ್ಲಿ ಆ ಒಂದು ಅಡಿಗೆ ಮಾಡುವಂತ ವ್ಯಕ್ತಿ ಬಂದು ಹೇಳ್ತಾನೆ, ಅಯ್ಯ ಈ ರಾತ್ರಿ ಮಾತ್ರ ಮಕ್ಕಳಿಗೆ ಊಟ ಇದೆ. That time the cook comes and tells him that dear brother, there is only food enough for this evening. ನಾಳೆ ಮುಂಜಾನೆಗೆ ಮಕ್ಕಳಿಗೆ ಆಹಾರ ಇಲ್ಲ ಎಂಬುದಾಗಿ ಜಾರ್ಜ್ ಮುಲ್ಲರ್ ಹತ್ರ ಆ ಅಡಿಗೆ ಮಾಡುವಂತ ವ್ಯಕ್ತಿ ಬಂದು ಹಂಚಿಕೊಳ್ತಾನೆ. But tomorrow there is no food for the children of this orphanage. ಜಾರ್ಜ್ ಮುಲ್ಲರ್ ಅಲ್ಲಿ ಕೂತಂತ ವ್ಯಕ್ತಿ ಸರಿಯಾಗಿ 11 ಗಂಟೆ ಆಗಿರುತ್ತೆ. Now the time will be exactly 11 p.m. 11 ಗಂಟೆ ನಂತರ ಜಾರ್ಜ್ ಮುಲ್ಲರ್ ಆ ಅಡಿಗೆ ಮಾಡುವಂತ ಕರೀತಾನೆ, ಒಂದು ವೇಳೆ ನಿನಗೆ ಮನಸ್ಸಿದ್ದರೆ ನನ್ನ ಕೂಡ ಬಾ ಎಂಬುದಾಗಿ ಕರೀತಾನೆ. Now George Muller calls that cook and tells him, if you are free, please come with me. ಜಾರ್ಜ್ ಮುಲ್ಲರ್ ಮತ್ತು ಆ ಅಡಿಗೆ ಭಟ್ರು ಇಬ್ರು ಕೂತ್ಕೊಂಡು ತಮ್ಮ ಮಂಡಿಗಾಲನ್ನ ಹಾಕಿ 11:30 ಪ್ರಾರ್ಥನೆಯನ್ನ ಪ್ರಾರಂಭ Now ಮಾಡ್ತಾರೆ. George Muller and this cook who brought the bad news, they both sit down and start praying from 11:30. ಪ್ರಾರ್ಥನೆ ಮಾಡುವಾಗ 12:30 ಜಾರ್ಜ್ ಮುಲ್ಲರ್ ಮತ್ತೆ ಆ ಅಡಿಗೆ ಮಾಡೋ ವ್ಯಕ್ತಿನ ಕೇಳ್ತಾನೆ. Now at 12:30 again George Muller asks that cook, ನಿಮಗೆ ನಂಬಿಕೆ ಇದೆ ಎಂಬುದಾಗಿ. do you have faith? ಆ ಅಡಿಗೆ ಭಟ್ ಹೇಳುವಂತ ಮಾತು, ನನಗೆ ಬಹಳ ನಂಬಿಕೆ ಇದೆ ಎಂಬುದಾಗಿ. And the cook says, I have lot of faith. ಪುನಃ ಪ್ರಾರ್ಥನೆ ಅವರು ಮುಂದುವರಿಸಿದ್ರು. Again they continue in prayer. ಬೆಳಗಿನ ಜಾವ 4 ಗಂಟೆ ತನಕ ಪ್ರಾರ್ಥನೆ ಮಾಡಿದ್ದಾರೆ. Till 4 a.m. they pray together. ಪ್ರಾರ್ಥನೆ ಮಾಡುವಾಗ ಅವರಿಗೆ ಒಂದು ಸ್ವರ ಕೇಳಿತ್ತು. And when they were praying, there was a voice that they heard. ಸ್ವರ ಏನೆಂಬುದಾಗಿ ಹೇಳುವಾಗ ಒಂದು ಡೋರ್ ಅನ್ನ ಕುಟ್ಟಿದಂತ ಶಬ್ದ. The voice of the knocking of a door. ಆಗ ಆ ಅಡಿಗೆ ಭಟ್ರು ಬಂದು ಡೋರ್ ಅನ್ನ ಓಪನ್ ಮಾಡುವಾಗ, Then that cook comes and opens the door. ಅಡಿಗೆ ಭಟ್ರನ್ನ ಬಂದಂತ ವ್ಯಕ್ತಿ ಕೇಳ್ತಾನೆ, ಇಲ್ಲಿ ಜಾರ್ಜ್ ಮುಲ್ಲರ್ ಅಂದ್ರೆ ಯಾರು ಎಂಬುದಾಗಿ. And the person who had come asked the cook, where is George Muller? ಅವರು ಒಳಗಡೆ ಇದ್ದಾರೆ ಎಂಬುದಾಗಿ ಹೇಳ್ತಾರೆ. And the cook says he is inside. ಜಾರ್ಜ್ ಮುಲ್ಲರ್ ಒಳಗಡೆ ಬಂದ್ರು. Then George Muller comes outside. ಬಂದ ನಂತರ ಆ ಒಂದು ಮಾಲೀಕ ಅಂದ್ರೆ ಆ ರಾತ್ರಿ ಮಧ್ಯದಲ್ಲಿ ಹಾಲನ್ನ ತೆಗೆದುಕೊಂಡು ಇನ್ನೊಂದು ಸ್ಥಳಕ್ಕೆ ಹೋಗಬೇಕಿತ್ತು. And the person who had come, he was a person who drove the milk tanker. He was supposed to take the tanker from one place to another. ಆ ಗಾಡಿ ರಿಪೇರಿ ಆಗಿದೆ. And that vehicle had broken down. ಅನಂತರ ಆ ಜಾರ್ಜ್ ಮುಲ್ಲರ್ ಹತ್ರ ಹೇಳಿದ್ರು, ದಯಮಾಡಿ ಲಾರಿ ರಿಪೇರಿ ಆಗಿದೆ, ಇದು ಹಾಲು ಹಿಂಗೆ ಇಟ್ರೆ ಕೆಟ್ಟೋಗ್ಬಿಡುತ್ತೆ, ದಯಮಾಡಿ ನಿಮ್ಮಲ್ಲಿರ್ತಕ್ಕಂಥ ಅನಾಥ ಮಕ್ಕಳಿಗೆ ಇದನ್ನು ದಯಮಾಡಿ And ಕೊಡ್ರಿ the person ಎಂಬುದಾಗಿ. says, since the vehicle is broken down, if the vehicle is here for a long time, the milk will get spoiled. So please take this milk and give it to the children of the orphanage. ಹಾಗೆ ಅಡಿಗೆ ಮಾಡುವಂತ ವ್ಯಕ್ತಿಯಲ್ಲಿ ಕಣ್ಣೀರಲ್ಲಿ ಆ ಕಣ್ಣು ತುಂಬಾ ಕೆಂಪಾಗಿ ನೀರು ಹರಿತಾ ಇರ್ತಂತೆ. Then that cook begins to cry. ಜಾರ್ಜ್ ಮುಲ್ಲರ್ ಮಾತಾಡಿದ್ರಂತೆ, Then George Muller says, ಪ್ರಾರ್ಥನೆಗೆ ಅಸಾಧ್ಯವಾದ ಕಾರ್ಯ ಯಾವುದಿಲ್ಲ ಎಂಬುದಾಗಿ. there is nothing impossible to the prayer. ನನ್ನ ಪ್ರಿಯ ವಿಶ್ವಾಸಿಯೇ, My dear brothers ಪ್ರಿಯ and ಸಭೆ, sisters, my dear ನೀನು assembly, ನಾನು ಪ್ರಾರ್ಥನೆಯನ್ನ ಮಾಡುವುದಾದರೆ you and I, if we begin to pray, ನನ್ನ ದೇವರು our God ಎಲ್ಲಾ ಸಮಯಗಳಲ್ಲಿ at all times, ನಮ್ಮ ಪ್ರಾರ್ಥನೆಗೆ ಆತನ ಉತ್ತರವನ್ನ ಕೊಡುವಂತನಾಗಿದ್ದಾನೆ. He will answer to our prayers. ಆದರೆ ಇಲ್ಲಿ ಅಬ್ರಹಾಮನ ಬೇಡಿಕೆ, Therefore, the request of Abraham, ಪ್ರಾರ್ಥನೆ ಮಾಡಿದ್ದು, he prayed, ದೇವರ ಹತ್ರ ಹೋರಾಟ ಮಾಡಿದ್ದು, he fought with God. ಕೊನೆಯದಾಗಿ ಆ ಸೋದೋಮ್ ಪಟ್ಟಣ ನಾಶವಾಯಿತು. Finally,
Sodom and Gomorrah was destroyed. ನನ್ನ ಪ್ರಿಯ ವಿಶ್ವಾಸಿಯೇ, My ಒಬ್ಬ dear ದೇವ- brothers and sisters. ಒಬ್ಬ ದೇವರ ಮಗನಾಗಿ, A child of God, ದೇವರ ಮಕ್ಕಳಾಗಿ children of God, ನಾನು ನೀವುಗಳು you and I, ಎಡಬಿಡದೆ ಪ್ರಾರ್ಥನೆಯನ್ನ ಮಾಡುವುದಾದರೆ ಸ್ವಾಮಿ ಉತ್ತರವನ್ನು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. without continuously we have to be steadfastly in a prayerful life. ಅದಕ್ಕೋಸ್ಕರನೇ ನಾವು ಯೆಹೋಷಾಫಾಟನ ಜೀವಿತಕ್ಕೆ ಹೋಗ್ತೀವಿ. That is why we go to the life of Jehoshaphat. ಯೆಹೋಷಾಫಾಟನ ಜೀವಿತ ನೋಡುವಾಗ ಯುದ್ಧಕ್ಕೆ ಸೈನಿಕರು ಬಂದಿದ್ದಾರೆ, ಇಲ್ಲಿ ಯೆಹೋಷಾಫಾಟ ಸಿದ್ಧವಾಗಿಲ್ಲ. Here we see in the life of Jehoshaphat, there are enemies that are coming to attack him, but Jehoshaphat is not ready. ಯೆಹೋಷಾಫಾಟನ ಏನ್ ಮಾಡ್ಬೇಕೆಂಬುದಾಗಿ ತೋರಿಸ್ತಾ ಇಲ್ಲ. Jehoshaphat does not know what to do. ಅದಕ್ಕೋಸ್ಕರ ನೋಡ್ತೀವಿ ನಾವು 2 ಪೂರ್ವಕೃತಂತ 20ನೇ ಅಧ್ಯಾಯದ 12ನೇ ವಾಕ್ಯವನ್ನ Here we read in 2 Chronicles chapter 20 verse 12. 2 ಪೂರ್ವಕೃತಂತ 20ನೇ ಅಧ್ಯಾಯದ 12ನೇ ವಾಕ್ಯ. ಇಲ್ಲಿ ವಾಕ್ಯವನ್ನ ಗಮನಿಸ್ರಿ ಪ್ರಿಯರೇ, ಇಲ್ಲಿ ವಾಕ್ಯದಲ್ಲಿ ಯೆಹೋಷಾಫಾಟನು ಹೇಳುವಂತ ಮಾತು, ನಮ್ಮ ಕಣ್ಣುಗಳು ನಿಮ್ಮನ್ನೇ ನೋಡುತ್ತವೆಂದು ಪ್ರಾರ್ಥಿಸಿದನು. Please observe this verse, my dear brothers and sisters. We see that Jehoshaphat, our eyes are upon you. ನನ್ನ ಪ್ರಿಯ ವಿಶ್ವಾಸಿಯೇ, ಹೋರಾಟ ಉಂಟು, There is struggle, ಅನೇಕ ಸಮಸ್ಯೆಗಳು ಉಂಟು, there are problems. ಒಬ್ಬ ಕ್ರೈಸ್ತ ಕುಟುಂಬ ಅನೇಕ ಬಲಹೀನತೆಗಳು ಉಂಟು. In a Christian family, there are a lot of weaknesses. ಇದರಿಂದಲೂ ಬಿಡುಗಡೆ ಹೊಂದಬೇಕಾದರೆ ನಮ್ಮ ಕಣ್ಣುಗಳು ನಮ್ಮ ಕರ್ತನ ನೋಡಬೇಕಾಗಿದೆ. If all these struggles and weaknesses have to, if have to be delivered, then our eyes are supposed to be upon our Lord. ಇಲ್ಲಿ ಯೆಹೋಷಾಫಾಟನು ಯುದ್ಧಕ್ಕೆ ಸಿದ್ಧ ಇಲ್ಲದರ ಕಾರಣವಾದರೂ ಕೂಡ ಅವನ ಕಣ್ಣುಗಳು ದೇವರನ್ನೇ ನೋಡ್ತಾ ಇದ್ದಾನೆ. Even if Jehoshaphat was not ready for war, his eyes was upon his God. ವಿಶ್ವಾಸಿಗಳಾಗಿ ದೇವರ ಮಕ್ಕಳಾಗಿ ನಮ್ಮ ಕಣ್ಣುಗಳು ಯಾವುದನ್ನ ನೋಡ್ತಾ ಇದೆ? As believers and children of God today, to what does our eyes look upon? ಒಂದು ವೇಳೆ ನಮ್ಮ ಕಣ್ಣುಗಳು ನಮ್ಮ ಸೃಷ್ಟಿಕರ್ತನನ್ನ ನೋಡುವುದಾದರೆ ನಮ್ಮ ಪ್ರಾರ್ಥನೆಗೆ ಖಂಡಿತವಾಗಿ ಉತ್ತರವನ್ನು ಕೊಡ್ತಾನೆ. If they are looking upon our Creator, then definitely our prayers will not go unanswered. ಇಲ್ಲಿ ಅಬ್ರಹಾಮನ ತೆಗೆದುಕೊಂಡ ತೀರ್ಮಾನ ಅದು ಸರಿಯಾದ ತೀರ್ಮಾನವಾಗಿತ್ತು. Here Abraham took a right decision. ಹಾಗಾದರೆ ನಾನು ನೀವುಗಳು ಯಾವ ತೀರ್ಮಾನವನ್ನು ತೆಗೆದುಕೊಳ್ತಾ Therefore, ಇದ್ದೇವೆ? what are the decisions that you and I are taking? ವಿಶ್ವಾಸಿಗಳಾಗಿ ದೇವರ ಮಕ್ಕಳಾಗಿ ತೆಗೆದುಕೊಳ್ಳುವಂತ ತೀರ್ಮಾನ ಸರಿಯಾಗಿರಬೇಕು. As believers and children of God, our decisions have to be right. ಅದಕ್ಕೋಸ್ಕರನೇ ನಾವು ಜ್ಞಾನೋಕ್ತಿಗಳ ಪುಸ್ತಕ 24ನೇ 10ನೇ ವಾಕ್ಯ ನೋಡ್ತೇವಲ್ಲ. That is why we see in Proverbs 24 verse 10. ಸಾಕು, ಇಲ್ಲಿ ವಾಕ್ಯ ಸ್ಪಷ್ಟ ಹೇಳುತ್ತೆ, ಇಕ್ಕಟ್ಟಿನ ದಿನದಲ್ಲಿ ನೀನು ಬಳಲಿ ಹೋದರೆ ನಿನ್ನ ಬಲವು ಇಕ್ಕಟ್ಟೆ. We read here, if you faint in the day of adversity, your strength is very small. ಯೆಹೋಷಾಫಾಟನ ಇಕ್ಕಟ್ಟು ಬಂದಿದೆ, ಆತನ ಬಳಲಿಲ್ಲ. There was adversity at Jehoshaphat. ಒಂದು ವೇಳೆ ಯೆಹೋಷಾಫಾಟನು ಆ ಇಕ್ಕಟ್ಟು ಬರುವಾಗ ಬಳಲಿ ಹೋಗಿದ್ದರೆ, If Jehoshaphat had lost his faith during that time, ಅವನ ಜಯವನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ there ಇರ್ತಿರ್ಲಿಲ್ಲ. was no reason, there was no, he could not, it would not be possible for him to see victory. ಇದಕ್ಕೆ ಜ್ಞಾನೋಕ್ತಿಗಳು ಹೇಳುವಂತ ಮಾತು, ಇಕ್ಕಟ್ಟಿನ ದಿನದಲ್ಲಿ ನೀನು ಬಳಲಿ ಹೋದರೆ ನಿನ್ನ ಬಲವೋ ಇಕ್ಕಟ್ಟೆ. We read here, in the day of adversity, if you faint, then even your strength is very weak. ಇಕ್ಕಟ್ಟುಗಳು ಸಮಸ್ಯೆಗಳು ಬರುವಾಗ ವಿಶ್ವಾಸಿಗಳಾದ ನಾವು ಬಳಲಬಾರದು. When we face challenges and troubles and problems, we should not be faint, my dear brothers and sisters. ಅದಕ್ಕೋಸ್ಕರನೇ ಕೀರ್ತನೆಗಾರನು ಸ್ಪಷ್ಟವಾಗಿ ಹೇಳ್ತಾನೆ, ಕೀರ್ತನೆಗಳ ಪುಸ್ತಕ 50ನೇ ಅಧ್ಯಾಯದ 15ನೇ ವಾಕ್ಯ. That is why the psalmist says in the Psalm 50 verses 15. 50ನೇ ಅಧ್ಯಾಯದ 15ನೇ ವಾಕ್ಯ. Psalm 50 verses 15. ಇಲ್ಲಿ ವಾಕ್ಯ ಹೇಳುತ್ತೆ, ಕಷ್ಟದ ಕಾಲ ನನಗೆ ಮೊರೆ ಇಡಿರಿ, ಆಗ ನಿನ್ನನ್ನ ಬಿಡಿಸುವೆನು. Here we read, in the day of trouble call upon me and I will deliver you. ಹಾಗಾದ್ರೆ ಈ ದಿನಮಾನಗಳಲ್ಲಿ ಕಷ್ಟದ ಕಾಲದಲ್ಲಿ ನಾವು ಯಾರನ್ನ ಮೊರೆ ಇಡ್ತಾ ಇದ್ದೀವಿ? Today in our days of trouble, who are we looking up to? Who are we calling upon? ಇಲ್ಲಿ ಅಬ್ರಹಾಮನು ಕಷ್ಟದ ಸಮಯ ಇತ್ತು, ಮೊರೆ ಇಟ್ಟನು. There was problems and challenges that Abraham faced in his life, and he made the right decision of praying. ಯೆಹೋಷಾಫಾಟನು ಕಷ್ಟದ ಸಮಯದಲ್ಲಿ ಮೊರೆ ಇಟ್ಟನು. Jehoshaphat in his days of trouble, he prayed.
ಆ ಯೆಹೋಷಾಫಾಟನ ಜೀವಿತವನ್ನ ದೇವರು ಬದಲಾಯಿಸಿದನು. Jehoshaphat, the Lord completely changed and transformed the life of Jehoshaphat. ಅದಕ್ಕೋಸ್ಕರ ವಾಕ್ಯ ಹೇಳುವಂತ ಮಾತು, ಕಷ್ಟದ ಕಾಲ ನನಗೆ ಮೊರೆ ಇಡಿದರೆ ಬಿಡಿಸುವೆನು, ಆಗ ನನ್ನನ್ನ That's why it ಕೊಂಡಾಡಿ. says, in the day of troubles, call upon me and I will deliver and you shall glorify me. ಹಾಗಾದ್ರೆ ಈ ಬೆಳಗಿನ ಜಾವದಲ್ಲಿ ನಮ್ಮ ತೀರ್ಮಾನಗಳು ಯಾವ ಮಟ್ಟಿಗಿದೆ? Therefore, to what extent are our decisions today? ಅಬ್ರಾಮನು ತೆಗೆದುಕೊಂಡಂತ ತೀರ್ಮಾನ ಅದು ಬಹಳ ವಿಶೇಷವಾಗಿತ್ತು. Abraham took a great decision in the eyes of the Lord. ಮೊದಲನೇ ತೀರ್ಮಾನ, ಅವನು ದೇವರ ಆಜ್ಞೆಗೆ ವಿಧೇಯನಾದನು. First decision, he was obedient to the voice of the Lord. ಅಬ್ರಾಮನು ದೇವರಿಗೆ ಆರಾಧನೆ ಮಾಡಿದನು. Second decision, Abraham worshipped the Lord. ಮೂರನೇ ಒಂದು ಸಂಗತಿ ನೋಡುವಾಗ ಅವನು ದೋಷವಿಲ್ಲದವನಾಗಿ ಪರಿಶುದ್ಧ ಜೀವಿತವನ್ನು ಜೀವಿಸಿದನು. Third decision, he led a blameless, spotless and holy life before the Lord. ನಾಲ್ಕನೇ ಸಂಗತಿ ಬರುವಾಗ ಅಬ್ರಾಮನು ಅತಿ ಸತ್ಕಾರವನ್ನ ಮಾಡಿದನು. Fourth decision, he was a hospitable person. ಐದನೇ ಸಂಗತಿ ನೋಡುವಾಗ ಸೋದೋಮ್ ಗೋಮರ್ ಪಟ್ಟಣ ವಿಷಯವಾಗಿ ಅಬ್ರಾಮನು ದೇವರಲ್ಲಿ ಬೇಡಿಕೆ ಇಟ್ಟನು. The final decision was he prayed and interceded for Sodom and Gomorrah. ಮತ್ತು ಕೊನೆಯ ಆರನೇದಾಗಿ ನೋಡುವಂತಹ ಸಮಯದಲ್ಲಿ The final decision, ಅಬ್ರಾಮನು ದೇವರಲ್ಲಿ ಇಟ್ಟ ನಂಬಿಕೆ. the final decision we see is the faith that Abraham had upon the Lord. ಆದಿಕಾಂಡ ಪುಸ್ತಕ Genesis 22ನೇ ಅಧ್ಯಾಯದ 22, 1ರಿಂದ 11 ವಾಕ್ಯ, 1 to 11. ಅದು ಓದುವುದು ಬೇಡ, ಅಲ್ಲಿ ಬಹಳವಾಗಿ ಒಂದು ವಾಕ್ಯವನ್ನು ಮಾತ್ರ ನಾನು ಓದ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ದಯಮಾಡಿ ನಾನು ನೋಡುವಾಗ ಆದಿಕಾಂಡ ಪುಸ್ತಕ 22ನೇ ಅಧ್ಯಾಯದ ನಾವು 7ನೇ ವಾಕ್ಯವನ್ನು ದಯಮಾಡಿ let's read chapter 22 verse 7. ಈಸಾಕನು ತನ್ನ ತಂದೆಯಾದ ಅಬ್ರಹಾಮನಿಗೆ ಅಪ್ಪ ಎಂದು ಕರೆಯಲು ಅಬ್ರಹಾಮನು ಏನು ಮಗನೇ ಅಂದನು. ಈಸಾಕನು ಬೆಂಕಿಯು ಕಟ್ಟಿಗೆಯೂ ಉಂಟು, ಆದರೆ ಹೋಮಕ್ಕೆ ಬೇಕಾದ ಕುರಿ ಎಲ್ಲಿ ಎಂದು ಕೇಳಿದ್ದಕ್ಕೆ ಅಬ್ರಹಾಮನು ಮಗನೇ ಹೋಮಕ್ಕೆ ಬೇಕಾದ ಕುರಿಯನ್ನು ದೇವರೇ ಒದಗಿಸುವನು ಅಂದನು. ಸಾಕು, ಇಲ್ಲಿ ಬಹಳವಾಗಿ ಒಂದು ವಾಕ್ಯವನ್ನು ಗಮನಿಸೋಣ. Let us observe these words carefully. ಇಲ್ಲಿ ಎಷ್ಟೋ ವರ್ಷಗಳ ನಂತರ ದೇವರು ಅಬ್ರಾಹ್ಮನಿಗೆ ಇಸಾಕನ್ನ ಕೊಟ್ಟಿದ್ದಾನೆ. After many years, God had given Isaac. ಯಾಕಂದ್ರೆ ಅವನಿಗೆ ಇನ್ನೂ ಮಕ್ಕಳಾಗಿರ್ಲಿಲ್ಲ, Because Abraham had no children. 99 ವರ್ಷವಾಗಿದೆ. ಅನಂತರ ದೇವರು ಅವನಿಗೆ ಇಸಾಕನನ್ನ ಕೊಟ್ಟಿದ್ದಾನೆ. After 99 years, God gave Abraham Isaac. ಇಸಾಕನ ಕೊಟ್ಟ ನಂತರ ಪುನಃ ಸ್ವಾಮಿ ಇಸಾಕನನ್ನ ಅಲ್ಲಿ ಕೇಳ್ತಾ ಇದ್ದಾನೆ. Now, after giving Abraham Isaac after 99 years, he again asks for Isaac back to him. ಅಲ್ಲಿ ತಂದೆಗೆ ಮಗನ ಪ್ರಶ್ನೆ ಹಾಕುವಂತನಾಗಿದ್ದಾನೆ. Here we see that there is a question Abraham's son asks him. ಅಪ್ಪ ಎಂದು ಕರೆಯಲು ಅಬ್ರಾಹ್ಮನು ಏನು ಮಗನೇ ಅಂದನು. ಇಸಾಕನು ಈಗೋ ಬೆಂಕಿಯು ಕಟ್ಟಿಗೆ ಇದೆ, ಆದರೆ ಹೋಮಕ್ಕೆ ಬೇಕಾದ ಕುರಿಯಲಿ ಎಂದು ಕೇಳಿದಕ್ಕೆ ಅಬ್ರಾಹ್ಮನ ಮಗನೇ, ಹೋಮಕ್ಕೆ ಬೇಕಾದ ಕುರಿಯನ್ನ ದೇವರೇ ಒದಗಿಸುವನು. My father, look, the fire and the wood, but where is the lamb for a burnt offering? Then Abraham responds, my son, God will provide for himself the lamb for a burnt offering. ಒಂದು ವೇಳೆ ಇಲ್ಲಿ ಅಬ್ರಾಹ್ಮನ ನಂಬಿಕೆ ಎಷ್ಟು ಮಟ್ಟಿಗಿದೆ. We see the greatness of his faith here in these words. ದೇವರು ತನ್ನ ಮಗನನ್ನ ಕೊಟ್ಟಿದ್ದಾನೆ. God has given Abraham a son. ಅದಾದ ನಂತರ ಪುನಃ ನಿನ್ನ ಒಬ್ಬನೇ ಮಗನಾಗಿರ್ತಕ್ಕಂಥ ಇಸಾಕನನ್ನ ಆ ಮೋರಿಯ ಬೆಟ್ಟಕ್ಕೆ ತೆಗೆದುಕೊಂಡು ಹೋಗಿ ನನಗೋಸ್ಕರ ಸರ್ವಾಂಗಮ ಮಾಡು. And then the Lord says, the only son that you have, take him to Mount Moriah and give him and sacrifice him for me. ಆಗಿರೋದಾದ್ರೆ ಅಬ್ರಾಹ್ಮನ ನಂಬಿಕೆ ಎಷ್ಟು ಮಟ್ಟಿಗಿತ್ತು? What kind of faith does Abraham show in these words? ಅಬ್ರಾಹ್ಮನ ವಿಶ್ವಾಸ ಎಷ್ಟು ಮಟ್ಟಿಗಿತ್ತು ಅಂದ್ರೆ, ನಾನು ಇಷ್ಟು ವರ್ಷಗಳಾಗಿದೆ, ನನಗೆ ಮಕ್ಕಳಿರ್ಲಿಲ್ಲ, ಆದರೆ ಮಗನನ್ನ ಸ್ವಾಮಿ ಕೊಟ್ಟಿದ್ದಾನೆ, ಇದರಲ್ಲಿ ನಾನು ಪುನಃ ಅದನ್ನು ಸ್ವಾಮಿಗೆ ಸಮರ್ಪಿಸುವುದರಲ್ಲಿ ನಾನು ಹಿಂದೆಗೆಯುವುದಿಲ್ಲ ಎಂಬುದಾಗಿ ಅವನ ನಂಬಿಕೆಯಿಂದ ಆ ಕಾರ್ಯವನ್ನು ಮಾಡಿದನು. Abraham knew that after many years and days, God has granted me this son, and when God asks me back for the son that he has given, I will not hesitate. ಅದಕ್ಕೋಸ್ಕರನೇ ಅಬ್ರಾಹ್ಮನ ತೆಗೆದುಕೊಂಡ ತೀರ್ಮಾನಗಳು ಬಹಳ That ವಿಶೇಷವಾಗಿದೆ. is why the decisions that Abraham took is very crucial. ಅಬ್ರಾಹ್ಮನಿಗೆ ಎಷ್ಟೋ ಇಕ್ಕಟ್ಟುಗಳು ಬಂತು. Abraham faced many problems. ಆತನ ಮುಪ್ಪಿನವನಾದನು, He was old. ಆದರೆ ದೇವರ ವಾಕ್ಯವಂತದ್ದು, ಅವನು ವೃದ್ಧನಾದರೂ ಅವನನ್ನು ಆಶೀರ್ವದಿಸ್ತಾನೆ ಎಂಬುದಾಗಿ. But even in his old age, still he was receiving the blessings ನನ್ನ of ಪ್ರಿಯ God. ವಿಶ್ವಾಸಿಗಳೇ, My dear brothers and sisters, ಒಂದೊಂದು ವೇಳೆ ನಮ್ಮ ಕ್ರೈಸ್ತ ಜೀವಿತದಲ್ಲಿ ನಮಗೂ ಕೂಡ ಸೋದನೆಗಳು ಬರಬಹುದು. sometimes even we might face such troubles, challenges, obstacles and temptations in our life. ಒಂದು ವೇಳೆ ಯೇಸು ಸ್ವಾಮಿ ನಮ್ಮನ್ನ ಪರಿಶೋಧಿಸುವಾಗ
ನನ್ನ ನಿನ್ನ ನಂಬಿಕೆ ಎಷ್ಟು ಮಟ್ಟಿಗಿದೆ? When God tests us, how will our faith be? ಇಲ್ಲಿ ಅಬ್ರಹಾಮನು ತನ್ನ ಒಬ್ಬನೇ ಮಗನಾದ ಇಸಾಕನನ್ನ ಯಾವುದೇ ಕಾರಣಕ್ಕೂ ಹಿಂದೆಗೆಯದೆ ದೇವರು ಹೇಳಿದ ಹಾಗೆ ತನ್ನ ಕಾರ್ಯವನ್ನ ಪ್ರಾರಂಭಿಸಿದನು. Abraham did not hold back in giving or sacrificing his only son to the Lord. ಅದಕ್ಕೋಸ್ಕರನೇ ಆತನು ಹೇಳುವಂತ ಮಾತು 12ನೇ ವಾಕ್ಯ ನೋಡ್ತೇವೆ. That is why in verse 12 we see, ಆ ದೂತನು ಅವನಿಗೆ, ನಿನ್ನ ಮಗನ ಮೇಲೆ ಕೈ ಹಾಕಬೇಡ, ಅವನಿಗೆ ಏನೂ ಮಾಡಬೇಡ, ನೀನು ನಿನ್ನ ಒಬ್ಬನೇ ಮಗನಾದರೂ ನನಗೆ ಸಮರ್ಪಿಸುವುದಕ್ಕೆ ಹಿಂದಿಗಿರುವುದರಿಂದ ನೀನು ದೇವರಲ್ಲಿ ಭಯಭಕ್ತಿ ಉಳ್ಳವನೆಂದು ಈಗ ನನಗೆ ತೋರಿ ಬಂತು we ಎಂಬುದಾಗಿ. see then the angel of the Lord says, do not lay your hand on the lad or do anything to him, for now I know that you fear God, since you have not withheld your son, your only son, from me. ಪ್ರಿಯ ವಿಶ್ವಾಸಿಯೇ, My dear brothers ಪ್ರಿಯ and ಸಭೆ, sisters, dear assembly, this morning, ನನ್ನ ನಿನ್ನ ನಂಬಿಕೆ ಎಷ್ಟು ಮಟ್ಟಿಗಿದೆ? ನಮ್ಮ how is your faith and my faith? ಅಬ್ರಹಾಮನು ನಂಬಿದನು, Abraham believed, ಅವನ ಮೂಲಕವಾಗಿ and through him ಇಡೀ ಭೂಲೋಕದ ಎಲ್ಲಾ ಕುಲದವರಿಗೂ every nation ಆಶೀರ್ವಾದ ಉಂಟಾಯಿತು. was blessed. ನನ್ನ ಪ್ರಿಯ ವಿಶ್ವಾಸಿಯೇ, My dear brothers and sisters, ನನ್ನ ನಿನ್ನ ನಂಬಿಕೆ ಪರಿಶೋಧಿಸುವಾಗ ನಾನಿನ್ನು ಏನು ಮಾಡಬೇಕಾಗಿದೆ? when our faith is tested, how will you and I respond? ದೇವರು ಒಂದು ವೇಳೆ ನನ್ನ ನಿನ್ನ ಪರೀಕ್ಷಿಸುವಂತ ಸಮಯದಲ್ಲಿ ನನ್ನ ನಂಬಿಕೆ ಎಷ್ಟು ಮಟ್ಟಿಗಿದೆ? When God tests you and me, how is our faith before our Lord? ಇಲ್ಲಿ ದೇವರು ಅಬ್ರಹಾಮನನ್ನ ಶೋಧಿಸಿದನು. ಅದಾದ ನಂತರ ಅಬ್ರಹಾಮನಿಟ್ಟಂತ ನಂಬಿಕೆ ಅವನಿಗೆ ಬಹಳ ಶ್ರೇಷ್ಠ ನೆನೆಸಿತು. We see that God put a temptation, an obstacle before Abraham, but Abraham was victorious in faith. ಒಬ್ಬ ಚಿನ್ನ ಅಕ್ಕಸಾಲಿಗೆ ನೋಡ್ತೇವೆ, ನಾವು ಚಿನ್ನ ಮಾಡುವ ನೋಡ್ತೇವೆ. We see a goldsmith. ಆ ಚಿನ್ನವನ್ನ ಅವನು ಎಷ್ಟು ಮಟ್ಟಿಗೆ ಶೋಧಿಸ್ತಾನೆ? To what extent will he purify that gold? ಯಾಕೆ ಅವನು ಚಿನ್ನವನ್ನ ಶೋಧಿಸ್ತಾನೆ? Why does he purify that ಆ gold? ಚಿನ್ನವನ್ನ ಬೆಂಕಿಯಲ್ಲಿ ಹಾಕುವಷ್ಟರ ಮಟ್ಟಿಗೆ ಅವನು ಯಾಕೆ ಮಾಡ್ತಾನಂದ್ರೆ ಆ ಬೆಂಕಿ ಹಾಕುವಷ್ಟು ಅದು ಫಳಫಳನೆ ಹೊಳೆಯುವಂತ. Whenever he puts that gold in that furnace, he expects it to sparkle and shine. ನಮ್ಮ ಕ್ರೈಸ್ತಿಯ ಜೀವಿತದಲ್ಲೂ ಕೂಡ ಅದೇ ತರ. That is how our Christian life is. ಅನೇಕ ಸಮಸ್ಯೆಗಳು, Many problems, ಅನೇಕ ಶೋಧನೆಗಳು many obstacles, ಬರುವಾಗ when they come, ನನ್ನ ನಿನ್ನ ನಂಬಿಕೆ ಎಷ್ಟು ಮಟ್ಟಿಗಿದೆ? how is your faith and how is my faith? ನನ್ನ ಪ್ರಿಯ ವಿಶ್ವಾಸಿಯೇ, My dear brothers and ಪ್ರಿಯ sisters, ಸಭೆಯೇ, dear assembly, ನಮ್ಮ ನಂಬಿಕೆಗಳನ್ನ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. let us analyze our faith. ಇಲ್ಲಿ ಅಬ್ರಹಾಮನು ದೇವರಲ್ಲಿ ಬಹಳವಾಗಿ ನಂಬಿಕೆ ಇಟ್ಟನು. Abraham believed completely and trusted in the Lord. ಮತ್ತು ಕೊನೆಯದಾಗಿ ಏಳನೇ ಸಂಗತಿ, ಅಬ್ರಹಾಮನು ತೆಗೆದುಕೊಂಡಂತ ಏಳನೇ ತೀರ್ಮಾನ And ಏನಂತ ಹೇಳುವಾಗ, the seventh decision that Abraham takes, ಅಬ್ರಹಾಮನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದನು. Abraham feared and respected the Lord. ಇದೇ 22ನೇ ಆದಿಕಾಂಡ 12ನೇ ವಾಕ್ಯ ಓದಿಕೊಂಡ ಹಾಗೆ Chapter 22 verse 12 we see, ಅಲ್ಲಿ ನೋಡುವಾಗ, ನಿನ್ನ ಒಬ್ಬನೇ ಮಗನಾದರೂ ನನಗೆ ಸಮರ್ಪಿಸುವುದಕ್ಕೆ ಹಿಂದಿರುವಾದ್ದರಿಂದ ನೀನು ದೇವರಲ್ಲಿ ಭಯಭಕ್ತಿ ಉಳ್ಳವನೆಂದು ಈಗ ತೋರಿ ಬಂತು ಎಂದು ಹೇಳಿದನು. we see that the angel of the Lord says, do not lay your hand on the Lord or do anything to him, for now I know that you fear God. ಪ್ರಿಯ ವಿಶ್ವಾಸಿಯೇ, My dear brothers and ಈ sisters, ಲೋಕದಲ್ಲಿ ಬೇರೆಯವರಿಗೆ ಅನೇಕರು ಭಯಪಟ್ಟು ಜೀವಿಸುತ್ತಾರೆ. in this world many people are scared or are fearful about other things. ಆ ರೀತಿ ಜೀವಿಸಬಹುದು. You might as well live in the same way. ಆದರೆ But ದೇವರ ಭಯವಿಲ್ಲ ಅಂತಂದ್ರೆ if there is no the fear of God, ಏನು ಪ್ರಯೋಜನವಿಲ್ಲ. it is of no use. ಅಬ್ರಹಾಮನು ದೇವರ ಭಯದಲ್ಲಿ ಜೀವಿಸಿದನು. Abraham led his life in the fear of the Lord. ನಂಬಿಕೆಯಿಂದ ನಡೆದನು. He led it by faith. ಅಬ್ರಹಾಮನು ದೇವರ ಭಯದಿಂದ ಎಲ್ಲಾ ಸಂಗತಿಗಳಲ್ಲಿ ಆತನ ಭಾಗಿಯಾದನು. In all things he was fearful in the sight of the Lord. ಅದಕ್ಕೋಸ್ಕರನೇ ಆದಿಕಾಂಡ 24ನೇ ಅಧ್ಯಾಯದ 1ನೇ ವಾಕ್ಯದ ಪ್ರಕಾರ, That is why we read in chapter 24 verse 1, ಎಲ್ಲಾದರಲ್ಲೂ ದೇವರು ಅವನನ್ನ ಅಭಿವೃದ್ಧಿಪಡಿಸುತ್ತಾನೆ ಎಂಬುದಾಗಿ. that the Lord had blessed Abraham in all things. ನಮ್ಮ ದೇವರು ಪಕ್ಷಪಾತಿ ಅಲ್ಲ ಪ್ರಿಯರೇ. Our God, he is not a partial God. ಈ ದಿನ ನನಗೂ ನಿನಗೂ ಪರಲೋಕ ರಾಜ್ಯ ಬೇಕಾದ್ರೆ, If you and I are expected to go to heaven, ತೆಗೆದುಕೊಳ್ಳುವಂತ ತೀರ್ಮಾನದಲ್ಲಿ ನಾವು ಪರಿಪೂರ್ಣವಾಗಿ ಕರ್ತನಿಗೋಸ್ಕರ ಜೀವಿಸಬೇಕು. then these are the decisions that we have to take completely and rightly. ನೀನು ರಕ್ಷಣೆ ಹೊಂದಬೇಕಾದರೆ, If you have to experience and go through the complete salvation of the Lord, ನೀನು ಪರಲೋಕ ರಾಜ್ಯವನ್ನು if ಸೇರಬೇಕಾದರೆ, you have to reach the footsteps of heaven, ನಿನ್ನ ಇಡೀ ಜೀವಿತ ಕಾಲವೆಲ್ಲವೂ ಕರ್ತನಿಗಾಗಿ ಜೀವಿಸಬೇಕು. in your entire life has to be surrendered to the Lord Jesus Christ. ಯಾಕಂದರೆ ನಮ್ಮ ದೇವರು ಆತನ ಪಕ್ಷಪಾತಿ ಅಲ್ಲ. Because our God is not a partial ನೀನು God. ತೆಗೆದುಕೊಳ್ಳುವಂತ
ತೆಗೆದುಕೊಳ್ಳುವಂತಹ ತೀರ್ಮಾನಗಳಲ್ಲಿ ಸರಿಯಾಗಿ ನಡ್ಕೊಂಡರೆ ಆತನು ನಿನ್ನನ್ನು ಆಶೀರ್ವದಿಸೇ If ಆಶೀರ್ವದಿಸುವನು. your decisions are right, then He will definitely bless you. ಆಗಿರುವುದಾದರೆ ಈ ಬೆಳಗಿನ ಜಾವದಲ್ಲಿ Therefore, this morning, ಅಬ್ರಾಮನು ತೆಗೆದುಕೊಂಡಂತ ತೀರ್ಮಾನ ನಮಗೂ ಬೇಕಾಗಿದೆ. so the decisions that Abraham took have to become our decisions today. ಆದಿಕಾಂಡ 24ನೇ ಒಂದೇ ವಾಕ್ಯಗಳ ಪ್ರಕಾರ Verse chapter 24, verse 1, it says, ಅಬ್ರಾಮನಿಗೆ ಸಕಲ ವಿಷಯದಲ್ಲಿ ದೇವರು ಅಭಿವೃದ್ಧಿಯನ್ನ ಪಡಿಸಿದನು. we see that the Lord had blessed Abraham in all things. ಮುಪ್ಪಿನಲ್ಲಿ ಆತನಿಗೆ ಅಭಿವೃದ್ಧಿ ಪಡಿಸಿದನು. In his old age, He blessed him. ನಿನ್ನ ಜೀವಿತದಲ್ಲಿ ಅಭಿವೃದ್ಧಿಯನ್ನು ಹೊಂದಬೇಕಾದರೆ If you and I have to be blessed in our lives, ಅಬ್ರಾಮನ ತೆಗೆದುಕೊಂಡ ತೀರ್ಮಾನವನ್ನ ನಾವು ಕೂಡ we have to ತೆಗೆದುಕೊಳ್ಳಬೇಕಾಗಿದೆ. take the decisions that Abraham took. ಆಗಿರುವುದಾದರೆ ಈ 7 ತೀರ್ಮಾನಗಳನ್ನ ಈ ಬೆಳಗಿನ ಜಾವದಲ್ಲಿ ನಾವು ತೆಗೆದುಕೊಳ್ಳೋಣ. Therefore, these 7 decisions let us take. ಮೊದಲನೇದಾಗಿ First, ಅಬ್ರಾಮನು ದೇವರ ಆಜ್ಞೆಗೆ ವಿಧೇಯನಾದನು. Abraham was obedient to the voice of the Lord. ಎರಡನೇ ಸಂಗತಿ, Second, ಅಬ್ರಾಮನು ಜೀವಿತದಲ್ಲಿ ಕರ್ತನಿಗೆ ಆರಾಧನೆ ಮಾಡಿದನು. Abraham worshipped the Lord and gave God the first priority in his life. ಅಬ್ರಾಮನು ದೋಷವಿಲ್ಲದವನಾಗಿ ಕಾಣಿಸಿಕೊಂಡನು. Third, he was blameless, spotless and holy before the Lord. ಅಬ್ರಾಮನು ಸತ್ಕಾರವನ್ನ ಮಾಡಿದನು. Fourth, he practiced a hospitable life. ಐದನೇ ಸಂಗತಿ, ಸೊದೋಮ್ ಗೊಮೋರ ಪಟ್ಟಣವಾಗಿ ಅಬ್ರಾಮನು ಪ್ರಾರ್ಥನೆ ಬೇಡಿಕೆ. Fifth, he interceded for and prayed for the people who were in sin. ಆರನೇದಾಗಿ ಅಬ್ರಾಮನು ದೇವರಲ್ಲಿಟ್ಟಂತ ನಂಬಿಕೆ. Sixth, the decision he took to put his faith completely on the Lord. ಮತ್ತೆ ಏಳನೇದಾಗಿ ಅಬ್ರಾಮನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿದ್ದ. Seventh, his reverence and fear upon the Lord. ನನ್ನ ಪ್ರಿಯ ವಿಶ್ವಾಸಿ, My dear brothers and sisters, ಪ್ರಿಯ ಸಭೆ, dear assembly, ಈ ಮುಂಜಾನೆಯಲ್ಲಿ this morning, ಅಬ್ರಾಮನು ಅಭಿವೃದ್ಧಿ ಹೊಂದಬೇಕಾದರೆ ಎಲ್ಲಾ ತೀರ್ಮಾನ ತೆಗೆದುಕೊಂಡನು. Abraham, in order to be blessed in all things, he took these decisions. ಈ 7 ಸಂಗತಿಗಳು, These 7 things. ನಾವು ಕರ್ತನಲ್ಲಿ ಪರಿಪೂರ್ಣವಾಗಿ ನಾವು ಕೂಡ ಈ 7 ಸಂಗತಿಗಳನ್ನು These ತೆಗೆದುಕೊಳ್ಳುವುದಾದರೆ 7 decisions in Christ, if we take today, ನಮ್ಮ ಜೀವಿತದಲ್ಲೂ ಕೂಡ ನಮಗೆ ಬೇಕಾದಂತ ಸಕಲ ಆಶೀರ್ವಾದವನ್ನ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ we ಮಾಡಲಿಕ್ಕೆ too, no ಶಕ್ತನಾದ. doubt, we will experience that these blessings in our lives as well. ಹಾಗಾದ್ರೆ ಈ ಬೆಳಗಿನ ಜಾವದಲ್ಲಿ Therefore, my dear brothers and sisters, ಇಂಥ ತೀರ್ಮಾನವನ್ನ this morning, ನಾವು ಕೂಡ ತೆಗೆದುಕೊಳ್ಳೋಣ. let us take these decisions in our lives. ಯಾಕಂದರೆ ಅಬ್ರಾಮನು ದೇವರಿಗೆ ಪ್ರಿಯನಾಗಿದ್ದನು. Because God loved Abraham because of these decisions. ಇದನ್ನ ಯೇಸು ಸ್ವಾಮಿ ನನ್ನನ್ನು ನಿಮ್ಮನ್ನ ಕರೆದಿದ್ದಾನೆ. Today, the Lord Jesus Christ has called you by name. ಆತನ ಮಕ್ಕಳಾಗುವಂತ ಅಧಿಕಾರ ಕೊಟ್ಟಿದ್ದಾನೆ. He's given you the authority to become children of God. ನಾವು ಆತನ ಪ್ರಿಯ ಮಕ್ಕಳಾಗಿದ್ದೇವೆ. We have become His dear children. ಹಾಗಾದ್ರೆ ನನ್ನ ನಿನ್ನ ನಂಬಿಕೆ ಯೇಸುವಿನೊಟ್ಟಿಗೆ ಯಾವ ಸಂಬಂಧವಾಗಿದೆ? Therefore, how is our relationship and faith and trust today with the Lord Jesus Christ? ನಾವು ಕೂಡ ಈ ಬೆಳಗಿನ ಜಾವದಲ್ಲಿ ಇಂತಹ ಸಂಗತಿಗಳನ್ನ ನಮ್ಮ ಜೀವಿತಕ್ಕೆ ಅಳವಡಿಸಿಕೊಂಡವರಾಗಿ ಕರ್ತನಿಗೆ ಈ ಲೋಕದಲ್ಲಿ ನಂಬಿಗಸ್ತರಾಗಿ ಯಥಾಚಿತ್ತರಾಗಿ ಆತನ ಬರಣಕ್ಕೆ Let us adopt these things in our life and be holy and show reverence and respectful to the Lord. ಯಾಕಂದ್ರೆ ನಮ್ಮ ದೇವರು ಪರಿಶುದ್ಧನಾಗಿದ್ದಾನೆ. Because He is holy. ನೀವು ಪರಿಶುದ್ಧ ಜೀವಿತವನ್ನು ಜೀವಿಸುವುದಾದರೆ ದೇವರು ಖಂಡಿತವಾಗಿಯೂ ಆತನ ಬರಣದಲ್ಲಿ ಬರುವಾಗ ನಮ್ಮನ್ನು ಕೂಡ ಆತನ ತನ್ನ ರಾಜ್ಯಕ್ಕೆ ಕರ್ಕೊಂಡು ಹೋಗಲಿಕ್ಕೆ. If you and I are seen and tested to be holy as He is, He will also take us to His kingdom. ಇಂಥ ಜೀವಿತವನ್ನು ಜೀವಿಸುವ ಹಾಗೆ ಕರ್ತನು ತೆಗೆದುಕೊಳ್ಳುವಂಥ ತೀರ್ಮಾನಗಳಲ್ಲಿ ನಮ್ಮನ್ನು ಬಲಪಡಿಸಿ ಆತನ ಬರೋ ತನಕ ಈ ಲೋಕದಲ್ಲಿ ಸಾಕ್ಷಿಗಳಾಗಿ ಬೆಳಕಾಗಿ ಆತನ ಮಹಿಮೆಗಾಗಿ ಜೀವಿಸೋಣ. ದೇವರು ಈ ವಾಕ್ಯಗಳನ್ನು Let God enable us to take such decisions in our life until His coming. Let God bless us. Thank you.